ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ 2 ಮ್ಯಾಚ್ಗಳು ನಡೆದಿದ್ವು. ಒಂದರಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಿದ್ರು. ಇನ್ನೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ನಡೆದಿತ್ತು. ಜೊತೆಗೆ ಇವತ್ತು ನಡೀತಾ ಇರುವಂತಹ ಮ್ಯಾಚ್ ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್. ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಡಿಸ್ಕಷನ್ ಅಲ್ಲಿ ಮಾತಾಡೋಣ. ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವರದಿಗಾರರಾಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ಪ್ರೇಮ್ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್ ಪಾಟೀಲ್ ಸರ್, ಮೊದಲಿಗೆ ಈ ನಿನ್ನೆ ಮ್ಯಾಚ್ ಅದೆಲ್ಲದಕ್ಕಿಂತ ಮುಂಚೆ ನಮ್ಮ RCB ತಂಡದ ಬಗ್ಗೆ ಮಾತಾಡಲೇಬೇಕು. ಪ್ಲೇ ಆಫ್ಗೆ ಅಫಿಷಿಯಲಿ ಎಂಟ್ರಿ ಕೊಟ್ಟಾಗಿದೆ. RCB ಜೊತೆಗೆ ಪಂಜಾಬ್ ಹಾಗೂ ಗುಜರಾತ್ ಟೀಮ್ ಕೂಡ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಿನ್ನೆ ಒಂದೇ ಏಟಿಗೆ 3 ಹಕ್ಕಿಗಳ ಮೇಲ್ ಬಂದ್ಬಿಟ್ಟಿತು ಅಂತ ಹೇಳ್ಬೋದು. ಒಂದು, ನಾವು ನಿನ್ನೆ ಅನ್ಕೋತಾ ಇದ್ವಿ ಮೊದಲು ರಾಜಸ್ಥಾನ್ ಗೆಲ್ಲಪ್ಪ, ಹೇಗಾದರೂ ಗೆಲ್ಲಿ ನಾವು ಫಸ್ಟ್ ಸೆಕೆಂಡಲ್ಲೇ ಇರ್ತೀವಿ ಅಂತ ಹೇಳಿ. ಬಟ್ ಆ ಆಸೆ ಈಡೇರಲಿಲ್ಲ. ಇನ್ನು ಪ್ಲೇ ಆಫ್ ಹೋಗಬೇಕು ಅಂತಂದರೆ ನಿನ್ನೆ GT ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು ಆಸೆ ಅಂತೂ ಈಡೇರಿತ್ತು. ಒಂದು ಲೆಕ್ಕಾಚಾರದಲ್ಲಿ ನಾನು ಲೆಕ್ಕ ಆಗ್ತಾ ಇದ್ದೆ, GTನೂ ಗೆಲ್ಲಬಾರ್ದು ಅಂತಲೇ ಅನ್ಕೋತಾ ಇದ್ದೆ. ಯಾಕಂದರೆ ನಾವೊಂದು ಸ್ವಲ್ಪ ಸ್ವಾರ್ಥಿಗಳಾಗಬೇಕು ಈಗ. ಯಾಕಂದರೆ RCB ನಂಬರ್ 1 ನಂಬರ್ 2ಗೆ ಫೈಟ್ ಮಾಡಬೇಕು ಅಂತಂದರೆ ನಿನ್ನೆ GT ಸೋತಿದ್ರೆ ನಮ್ಗೆ ಇನ್ನೂ ಒಂದು ಸ್ವಲ್ಪ ಸಹಾಯ ಆಗ್ತಿತ್ತೇನೋ ಗೊತ್ತಿಲ್ಲ. ಬಟ್ ನಿನ್ನೆ GT ಕೂಡ ಗೆದ್ದರು. ಅದು ಕೂಡ ಒಳ್ಳೆ ರನ್ ರೇಟಲ್ಲಿ ಗೆದ್ದರು. ಒಳ್ಳೆ ಪಾರ್ಟ್ನರ್ಶಿಪ್ಪು. ಒಂದು ಲೆಕ್ಕಾಚಾರದಲ್ಲಿ ಒಂದು ಕಡೆ ಭಯನೂ ಸ್ಟಾರ್ಟ್ ಆಯಿತು, ಇನ್ನೊಂದು ಕಡೆಗೆ ಓಕೆ ನಾವು ಪ್ಲೇ ಆಫ್ ಹೋದ್ವಿ ಅನ್ನುವಂಥ ಸಮಾಧಾನ. ಯಾಕೆ ಭಯ ಅನ್ನೋದನ್ನು ಹೇಳ್ಬಿಡ್ತೀನಿ. ಯಾಕೆಂದರೆ GT ಮತ್ತು ಮುಂಬೈ ಎರಡೂ ತಂಡ ನಮಗೆ ತುಂಬ ಒಳ್ಳೆ ಪೈಪೋಟಿಯನ್ನು ಕೊಡುವಂಥ ತಂಡಗಳು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾರೇನಾದರೂ ಹೇಳ್ಬೋದು. ಬಟ್ ಆ 2 ತಂಡಗಳನ್ನ ಮಣಿಸೋದು ಅಷ್ಟು ಸುಲಭ ಅಲ್ಲ, ಪ್ಲೇ ಆಫಲ್ಲಾಗಲಿ ಅಥವಾ ಈಗಿನ ರೇಸಲ್ಲಾಗಲಿ ಎಲ್ಲಾದರೂ ಆಗಲಿ. ಬಟ್ ಒಂದು ಅಂತಂದರೆ RCB ಈಗಿರುವಂಥ ಒಳ್ಳೆ ಫಾರ್ಮ್ನ ನೋಡಿದರೆ ಎಂಥದ್ದೇ ತಂಡ ಬರಲಿ ಎದುರಾಳಿಯಾಗಿ ಅದನ್ನು ಗೆಲ್ಲುವಂಥ ಸಾಮರ್ಥ್ಯ ಇರುತ್ತೆ. ಒಂಥರ KGF ಡೈಲಾಗ್ ಥರ, ಎಲ್ಲರನ್ನೂ ಹೊಡೆದು ಡಾನ್ ಆಗಿಲ್ಲ, ಡಾನ್ಗಳನ್ನೇ ಹೊಡೆದು ಡಾನ್ ಆಗಿರೋದು ಅನ್ನೋ ಥರ. ಈಗ ನಾವು ಡಾನ್ಗಳನ್ನೇ ಹೊಡೆದು ಆ ಡಾನ್ ಅಂದರೆ ಆ ಕಪ್ನ ಗೆಲ್ಲಬೇಕು, ಆ ರೀತಿಯಾದಂಥ ಒಂದು ಪಟ್ಟನ್ನು ತೊಗೊಳ್ಬೇಕಾಗತ್ತೆ. ನನಗೆ RCB ಪ್ಲೇ ಆಫ್ಗೆ ಅದೇನು ನನಗೆ ತಲೆನೋವು ಇರಲಿಲ್ಲ, ಹೋಗ್ತಾರೆ ಅಂತ ಕನ್ಫರ್ಮ್ ಇತ್ತು. ಬಟ್ ಈಗ ನಮಗೆ ಚಿಂತೆ ಇರೋದು ನಂಬರ್ 1 ಅಥವಾ ನಂಬರ್ 2 ಅಲ್ಲಿ ಆ ಒಂದು ಪೊಸಿಷನ್ನ ಎಂಡ್ ಮಾಡ್ತಾರಾ ಇಲ್ವಾ ಅನ್ನೋದು. ಯಾಕಂದರೆ ನಮ್ಮ ಬೆಂಗಳೂರಿನಲ್ಲಿ ನೆಕ್ಸ್ಟ್ ಮ್ಯಾಚ್ ಆಡಿದ್ರು ಕೂಡ ಮಳೆ ಪ್ರಾಬ್ಲಮ್. ಯಾಕಂದರೆ ನೋಡ್ತಾನೆ ಇದ್ದೀರಾ, ಒಂದು ವಾರದಿಂದ ಎಷ್ಟು ಮಳೆ ಆಗ್ತಾ ಇದೆ. ಅದು ಕೂಡ ಸಾಯಂಕಾಲ ಅಂತೂ ಬಿಟ್ಟು ಬಿಡದೆ ಮಳೆ, ರಾತ್ರಿನೂ ಮಳೆ ಆಗ್ತಾ ಇದೆ. ಲಾಸ್ಟ್ ಮ್ಯಾಚ್ ಬೇರೆ ಗೇಮು ರದ್ದೇ ಆಗಿಬಿಡ್ತು. 1 ಪಾಯಿಂಟ್ ಸಿಕ್ತು. ಈಗ ನೆಕ್ಸ್ಟ್ ಮ್ಯಾಚು 1 ಪಾಯಿಂಟ್ ಸಿಕ್ಬಿಟ್ರೆ ಅದರ ನೆಕ್ಸ್ಟ್ ಮ್ಯಾಚ್ ಗೆಲ್ಲಲೇಬೇಕು. ಗೆದ್ದರೆ ಮಾತ್ರ ನಾವು ನಂಬರ್ 1 ನಂಬರ್ 2 ಅಲ್ಲಿ ಇರ್ತೀವಿ. ಅದನ್ನು ಏನಾದರೂ ಅಪ್ಪಿ ಸೋತ್ರೆ ಮತ್ತೆ 3rd ಅಥವಾ 4th ಪೊಸಿಷನ್ ಬರ್ತೀವಿ. ಅದು ಆಗೋದು ಬೇಡ. ಬೆಂಗಳೂರಿನಲ್ಲಿರೋ ಮ್ಯಾಚ್ ನಡಿಬೇಕು, 5 ಓವರ್ ಆದರೂ ನಡೀಲಿ, ಕೊನೆಗೆ ಅದು ಗೆಲ್ಲಬೇಕು ಅಂತ ಒಂದು ಆಸೆ. ಬಟ್ ಇನ್ನೊಂದು ಅಂತಂದರೆ RCBಗೆ ಯಾರು ಟಕ್ಕರ್ ಕೊಡ್ಬೋದು ಅಂತ ಅಂದಾಗ GT, ಮುಂಬೈ, ಲಕ್ನೋಗೂ ಚಾನ್ಸ್ ಇದೆ, ಹೇಳೋಕ್ಕಾಗಲ್ಲ. ಬಟ್ ಪೇಪರ್ ನೋಡ್ತಾ ಹೋದರೆ ಖಂಡಿತವಾಗ್ಲೂ ಮುಂಬೈ ಬರುತ್ತೆ. ಯಾಕಂದರೆ ಮುಂಬೈ ಅಂಗಳದಲ್ಲೇ ಇರೋದ್ರಿಂದ 2 ಮ್ಯಾಚ್ಗಳು ಅವ್ರಿಗೆ ಈಸಿಯಾಗಿ ಗೆಲ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ. RCBಗೆ ಒಂದು ಸ್ವಲ್ಪ ಥ್ರೆಟ್ ಈ 2 ಟೀಮ್ಗಳು ಕೊಡ್ಬೋದು. ಪಂಜಾಬ್ ಅಷ್ಟೊಂದೇನು ನಮಗೆ ಕಾಂಪಿಟೇಷನ್ ಕೊಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ T20 ಹೇಳೋಕ್ಕಾಗಲ್ಲ, ಒಬ್ಬರು ಗೇಮ್ ಇರುತ್ತೆ, ಒಬ್ಬ ನಿಂತರೂ ಮ್ಯಾಚೇ ಟರ್ನ್ ಆಗುತ್ತೆ. ಇನ್ನು ಡಾನ್ಗಳ ಆಟ ಸ್ಟಾರ್ಟ್ ಆಗುತ್ತೆ. ಆ ಡಾನ್ಗಳ ಆಟದಲ್ಲಿ ನಮ್ಮ RCB ವಿನ್ ಆಗುತ್ತೆ ಅನ್ನುವಂಥ ಭರವಸೆ ಅಷ್ಟೇ. ಎಸ್ ಸರ್. ಇನ್ನು ಪ್ರೇಮ್ ಸರ್, RCB ತಂಡ ಅಫಿಷಿಯಲ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಸೊ ಏನು ಹೇಳ್ತೀರಾ? ಮೇಡಮ್, ಅಂಕಿಅಂಶಗಳು ಮಾತಾಡ್ತಿದ್ದಾವೆ. 18ರ ನಂಟು ಎಲ್ಲ ಕಡೆ ಜಾಯಿಂಟ್ ಆಗ್ತಿದೆ ನೋಡಿ. ಕೊಹ್ಲಿ ಜರ್ಸಿ ನಂಬರ್ 18ನೇ ಆವೃತ್ತಿ. ನಿನ್ನೆ ನಾವು ಕ್ವಾಲಿಫೈ ಆಗಿರೋದು ಕೂಡ 18 ಡೇಟಿಗೆ. ಹಾಗಾಗಿ ಈ ಸಾರಿ ಬರೆದಿಟ್ಕೊಂಡ್ಬಿಡಿ, ಫಿಕ್ಸ್. ಈ ಎಲ್ಲವೂ ಕೂಡ ಮಾಡಿಸ್ತದೆ. ಅಂದರೆ ಒಂದೊಂದ್ಸಾರಿ ಮೇಡಮ್ ಸಿಚುಯೇಷನ್ ನಮಗೆ ಸಿಂಕ್ ಆದಾಗ ಅದು ಸತ್ಯ ಆಗಿಬಿಡುತ್ತೆ. ನೋಡಿ, ಯಾರೋ ಒಬ್ಬ ರಾಜಕಾರಣಿ ಗೆಲ್ತಾನೆ ಅಂತ ಒಂದು ಹವಾ ಎದ್ಬಿಡುತ್ತೆ. ಆವಾಗ ಆ ರಾಜಕಾರಣಿ ಖಂಡಿತ ಆ ಪಕ್ಷ ಬರುತ್ತೆ, ಅದೇ ಸರ್ಕಾರ ರಚನೆ ಮಾಡುತ್ತೆ. ಹಾಗೆ ಈ ಸಾರಿ RCB ವೈಬ್ ಇದೆ. ನೀವೇನೇ ಮಾಡಿದ್ರು ಯಾವುದೇ ಅಂಕಿಅಂಶಗಳಾಗಲಿ ಅಥವಾ 4ನೇ ಪ್ಲೇಸಲ್ಲಿ ಬರಲಿ 3 ಬರಲಿ, ಈ ಸರಿ RCB ಕಪ್ ಇದ್ದದ್ದು ಫಿಕ್ಸ್ ಅನ್ನೋ. ನೋಡಿ, ನಿನ್ನೆ ಕೂಡ ನಾಳೆ ಆಗ್ಬೋದಾಗಿತ್ತು. ನಿನ್ನೆ ರಾಹುಲ್ ಕೂಡ ತುಂಬ ಅದ್ಭುತವಾಗಿ ಆಡಿದ್ರು. ಅವ್ರು ಗೆದ್ದುಬಿಟ್ಟಿದ್ರೆ GT ಒಂದು ವೇಳೆ ಸೋತಿದ್ರೆ ಅಂಕಿಅಂಶ ಇನ್ನೂ ಲೆಕ್ಕಾಚಾರನೇ ಆಗ್ತಾ ಇರಲಿಲ್ಲ. ನಾವು 19ಕ್ಕೆ ಹೋಗ್ಬೋದಾಗಿತ್ತು. ಯಾಕೆ 18ರಲ್ಲೇ ಕ್ವಾಲಿಫೈ ಆದ್ವಿ ಅಂತ ಹೇಳಿದ್ರೆ ಅದು ಕೂಡ ಕರೆಕ್ಟಾಗಿ ಸಂಖ್ಯಾಶಾಸ್ತ್ರ ನಮಗೆ ಸಿಂಕ್ ಆಗ್ತಿದೆ. ಇನ್ನೊಂದು ಜೊತೆಗೆ ಪಾಟೀಲ್ ಹೇಳಿದಂಗೆ ಟೀಮ್ ಈ ಬಾರಿ ಹೋದ ವರ್ಷ ಎಲ್ಲ ನಾವು ಬೇರೆಯವರ ಲಕ್ ಮೇಲೆ ನಾವು ನಮ್ಮ ಸ್ಥಾನವನ್ನು ಡಿಸೈಡ್ ಮಾಡ್ಕೋತಿದ್ದೀವಿ. ಪೆನ್ ಹಿಡ್ಕೊಂಡು ಕೂರ್ತಿದ್ದೀವಿ, ಇವ್ರು ಸೋಲ್ಲಿ ಇವ್ರು ಗೆಲ್ಲಿ, ಇವ್ರು ಸೋತ ಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ ಅಂತ. ಬಟ್ ಈ ಸಾರಿ ಆ ಥರದ್ದೊಂದು ಯೋಚನೆನೇ ಇಲ್ಲ. RCB ಬಲಾಢ್ಯವಾಗಿದೆ. ಇನ್ನೊಂದು ನಮಗೆ ಹೆಜಲ್ವುಡ್ ಕಮ್ ಬ್ಯಾಕ್ ಮಾಡಬೇಕು. ಅವ್ರು ಮೇ ಬಿ ಎಲಿಮಿನೇಟರ್ ಪಂದ್ಯಗಳಿಗೆ ರೆಡಿ ಆಗ್ತಾರೆ. ಹಾಗಾಗಿ ಅವ್ರಿಗೆ ರೆಸ್ಟ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಇನ್ನೊಂದು, ಮಳೆ ಕೂಡ ಸಾಧ್ಯತೆ ಹೆಚ್ಚಿದೆ ಮೇಡಮ್. ನಮಗೆ ಮಳೆ ತುಂಬ ಸಾಧ್ಯತೆ ಹೆಚ್ಚಿದೆ ಬೆಂಗಳೂರಲ್ಲಿ ಈ ಥರ ಇರೋದ್ರಿಂದ. ಕೊನೆಯ ಮ್ಯಾಚ್ ಏನು ಲಕ್ನೋದಲ್ಲಿ ಇದೆ ಅಲ್ವಾ, ನಾವು ಅದನ್ನು ಭರ್ಜರಿಯಾಗಿ ಗೆದ್ದಿವಿ ಅಂತ
ಹೇಳಿ ಒಂದು ವೇಳೆ ಇಲ್ಲಿ ಮಳೆಯಿಂದಾಗಿ ರದ್ದಾಗಿ ಪಾಯಿಂಟ್ ಹಂಚಿ ಲಕ್ನೋ ಗೆದ್ರೂ ಕೂಡ ನಾವು ಮೇ ಬಿ 2ನೇ ಸ್ಥಾನದಲ್ಲಂತೂ 100% ಇರ್ತೀವಿ. ಹಾಗಾಗಿ ಯಾವುದೇ ಡೌಟ್ಸ್ ಇಲ್ಲ ನಮಗೆ. ಇನ್ನು ಪಾಟೀಲ್ ಹೇಳಿದಾಗೆ ಮುಂಬೈ ತುಂಬ ಸ್ಟ್ರಾಂಗ್ ಇದೆ. ನನ್ನ ಪ್ರಕಾರ ಲಕ್ನೋ GT ಬರೋದು ಡೌಟು, ಮುಂಬೈ 4ನೇ ಸ್ಥಾನದಲ್ಲಿ ಫಿಕ್ಸ್ ಆಗತ್ತೆ ಅನ್ಸುತ್ತೆ. ಮತ್ತೆ ಇನ್ನೊಂದು ಅಂದರೆ ನಾವು ಪ್ಲೇ ಆಫ್ ಹೋದ ತಕ್ಷಣನೇ ಖುಷಿಯಾಗಿದ್ದಾರೆ, ಒಪ್ಕೋತೀನಿ. ಬಟ್ ಇದೇನು ಫಸ್ಟ್ ಟೈಮ್ ಅಲ್ಲ. ನಾವು 2021ರಿಂದ ನೋಡಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. 21 ನಾವು ಕ್ವಾಲಿಫೈ ಆಗಿದ್ವಿ, 22 ಆಗಿದ್ವಿ, 23 ಅನ್ಸುತ್ತೆ ನಾವು ಕ್ವಾಲಿಫೈ ಆಗದೆ ಇರೋದು. 20, 21, 22, ಆಮೇಲೆ 23 ಅಲ್ಲ ಆಗಲಿಲ್ಲ, 24ರಲ್ಲೂ ಆಗಿದ್ವಿ ಲಾಸ್ಟ್ ಟೈಮ್. ಅದೆಲ್ಲರಿಗೂ ಗೊತ್ತಿದೆ ಚೆನ್ನೈನ ಹೆಂಗೆ ಹೊಡೆದು ಮೇಲ್ಗಡೆ ಬಂದ್ವಿ ಅಂತ. ಕ್ವಾಲಿಫೈ ಆಗಿದ್ದು ಅದೇನು ನನಗೆ ದೊಡ್ಡ ಸಾಧನೆ ಅನ್ನಿಸ್ತಾ ಇಲ್ಲ. ಈಗ ನಂಬರ್ 1, ನಂಬರ್ 2 ಅದ್ರ ಮೇಲೆ ನನಗೆ ಕಣ್ಣಿದೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಇದೆ. ನಾವು ಈ ಸರಿ ಕಪ್ ಗೆಲ್ಲಬೇಕು ಅಂತಂದರೆ, ಅಥವಾ ಆ ಹೈಪ್ ಇನ್ನೂ ಜಾಸ್ತಿ ಆಗಬೇಕು ಅಂದರೆ, ಆ ನಂಬರ್ 1, ನಂಬರ್ 2 ಅಲ್ಲಿ ಮುಗಿಸಿದ್ವಿ ಅಂದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಸಮಾಧಾನ ಆಗುತ್ತೆ ನಮಗೆ. ಎಸ್ ಸರ್, ಇನ್ನು ನೀವಾಗಲೇ ಹೇಳ್ದಂಗೆ ನೆಕ್ಸ್ಟ್ RCBಗೆ ಒಂದು ಮುಂಬೈ ಒಂದು ಟಫ್ ಫೈಟ್ ಕೊಡುತ್ತೆ, ಗುಜರಾತ್ ಕೊಡುತ್ತೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ತುಂಬ ಕಾಂಪಿಟೇಷನ್ ಟಫ್ ಆಗಿರುತ್ತೆ. ಈಗ ಸೆಮಿಫೈನಲ್ ಅಂತ ಬಂದರೆ ಖಂಡಿತವಾಗ್ಲೂ ಟಫ್ ಆಗೇ ಆಗುತ್ತೆ. ಒಂದು ನಂಬರ್ 1, ನಂಬರ್ 2 ಅಲ್ಲಿ ಇದ್ದವ್ರಿಗೆ 2 ಚಾನ್ಸ್ ಸಿಗುತ್ತೆ ಅನ್ನೋದು. 3rd, 4 ಅಲ್ಲಿ ಇದ್ದವ್ರಿಗೆ ಒಂದೇ ಚಾನ್ಸ್. ಅಂದರೆ ನೀವು ಸೋತ್ರೆ ಮನೆಗೆ ಹೋಗ್ಬೇಕಾಗತ್ತೆ. ಮತ್ತು ಇನ್ನೂ ಒಂದು ಮ್ಯಾಚ್ ಆಡಬೇಕು, ಡಬಲ್ ಸೆಮಿಫೈನಲ್ ಆಡಬೇಕು. ಅದೊಂದು ಸ್ವಲ್ಪ ಅಲ್ಲಿ ಟಫ್ ಅನಿಸ್ಬೋದು. ನಂಬರ್ 1, ನಂಬರ್ 2 ಅಲ್ಲಿ ಇದ್ದರೆ ಡೈರೆಕ್ಟ್ ಒಂದು ಮ್ಯಾಚ್ ಗೆದ್ರೂ ಕೂಡ ಫೈನಲ್ಗೆ ಹೋಗ್ತೀವಿ, ಅದೊಂದು ಸಮಾಧಾನ. ಟಫ್ ಫೈಟ್ ಅಂತೂ ಖಂಡಿತವಾಗ್ಲೂ, ಯಾಕಂದರೆ ನಂಬರ್ 4 ಪೊಸಿಷನಲ್ಲಿ ಯಾವುದೇ ಟೀಮ್ ಬರಬೇಕು ಅಂತಂದರೆ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಾಗಲೇ ಸಾಧ್ಯ ಆಗಿರುತ್ತೆ. ನೀವು ಲಾಸ್ಟ್ ಟೈಮ್ ನೋಡಿ RCB ಲಕ್ ಮೇಲೆ ಬಂತು ಅಂತಂದ್ರೂ ಕೂಡ ಕಂಟಿನ್ಯೂಸ್ 6 ಮ್ಯಾಚ್ ಗೆಲ್ಲೋದು ಅಷ್ಟು ಸುಲಭ ಇರಲಿಲ್ಲ. ಅದು ಕೂಡ 7ರಲ್ಲಿ ಒಂದೇ ಮ್ಯಾಚ್ ಗೆದ್ದು ಅಷ್ಟು ಕೆಳಗಡೆ ಪೊಸಿಷನ್ನಲ್ಲಿದ್ದು ಅದಾದ ನಂತರ ಹೊಡೆದು ಆಮೇಲೆ ಅಲ್ಲಿ ಬಂದು ಸೋತ್ವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಒಳ್ಳೆ ಬೆಟರ್ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ವಿ. GT ನೋಡಿ ಎಂಥ ಬ್ಯಾಟಿಂಗ್ ಲೈನಪ್ ಇದೆ. ನಿನ್ನೆ ಬೇರೆ ಯಾರಿಗೂ ಬ್ಯಾಟಿಂಗೇ ಸಿಗಲಿಲ್ಲ, ಹಾಗೆ ಆಡ್ತಾ ಇದೆ. ಮುಂಬೈ ಕೂಡ ಒಳ್ಳೆ ಪೊಸಿಷನ್, ಅವರು ನೆಲದಲ್ಲಿದ್ದರೆ ಅವ್ರು ಬಿಡ್ತಾನೆ ಇಲ್ಲ. ಆರಂಭದ ಪಂದ್ಯಗಳನ್ನು ಸೋತ್ರೂ ಕೂಡ ಕಮ್ಬ್ಯಾಕ್ ಆಗಿದ್ದಂಥ ರೀತಿ ಸಖತ್ತಾಗಿದೆ. ಪಂಜಾಬ್ ಈ ಸರಿ ಎಷ್ಟರ ಮಟ್ಟಿಗೆ ಬ್ಯಾಟಿಂಗ್ ಬಾಲಿಂಗ್ ಸ್ಟ್ರಾಂಗ್ ಇದೆ ಅಂತಂದರೆ ಆ ತಂಡ ಅರ್ಹತೆಯನ್ನು ಪಡ್ಕೊಂಡಿದೆ ಪ್ಲೇ ಆಫ್ಗೆ ತಗೊಳ್ಳೋಕ್ಕೆ. ಅಷ್ಟು ಒಂದು ಒಳ್ಳೆ ಬಾಲಿಂಗ್ ಬ್ಯಾಟಿಂಗ್ ಇದೆ. ನನಗನ್ನಿಸಿದ ಮಟ್ಟಿಗೆ ಕಾಂಪಿಟೇಷನ್ ಅಂತೂ ಸಿಕ್ಕಾಪಟ್ಟೆ ಇದೆ. ಬಟ್ RCB ಮೇಲೆ ಹೋಪ್ ಯಾಕೆ ಅಂತಂದರೆ ಈ ಸರಿ ಬ್ಯಾಟಿಂಗನ್ನೇ ನಾವು ಇದನ್ನು ಅವಲಂಬಿತವಾಗಿಲ್ಲ, ಬಾಲಿಂಗ್ ಮೇಲೇ ಅವಲಂಬಿತವಾಗಿಲ್ಲ. ಎಲ್ಲರೂ ಕೂಡ ಮಿಕ್ಸ್ ಇದ್ದಾರೆ ನೋಡಿ. ಈ ಒಂದು ಸೀಸನ್ನಲ್ಲಿ 7 ಜನ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ನ ತೊಗೊಂಡಿದ್ದಾರೆ RCB ಪರವಾಗಿ. ಅಂದರೆ ಈ ತಂಡ ಕೇವಲ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ಪ್ರತಿ ಸರಿ ಕೊಹ್ಲಿ ಮೇಲೇ ಡಿಪೆಂಡ್ ಆಗ್ತಾ ಇತ್ತು, ಅಥವಾ ABD ಮೇಲೆ ಡಿಪೆಂಡ್ ಆಗ್ತಾ ಇತ್ತು, ಅಥವಾ ಇನ್ನೊಬ್ಬ ಈತ ಹೋದರೆ ಮುಗಿತಪ್ಪ ಈ RCB ಕತೆ ಅಂತ ಇದ್ವಿ. ಈಗ ಆಗಿನಲ್ಲ. ಓಪನಿಂಗ್ ಸ್ಲಾಟ್ನಲ್ಲಿ ಸಾಲ್ಟು ಹೊಡಿತಾ ಇದ್ದಾರೆ, ಕೊಹ್ಲಿನೂ ಹೊಡಿತಾ ಇದ್ದಾರೆ. ಮಧ್ಯಮ ಕ್ರಮಕ್ಕೆ ಇಡೀ ದಿವಸ ಪಟ್ಟಿದಾರ ರನ್ ತೆಗಿತಾ ಇದ್ರು. ಅದರ ಜೊತೆಗೆ ಟೀಮ್ ಡೇವಿಡ್ ಬಂದರು, ಆಮೇಲೆ ಶೆಫರ್ಡ್ ಬಂದರು. ಬಾಲಿಂಗ್ನಲ್ಲಿ ಹೆಜಲ್ವುಡ್ ಕಮಾಲ್ ಮಾಡಿದ್ದಾರೆ. ದಯಾಳ್ ತುಂಬ ಚೆನ್ನಾಗಿ ಬಾಲಿಂಗ್ ಹಾಕಿದ್ದಾರೆ. ಸುಯೇಶ್ ಶರ್ಮಾ ವಿಕೆಟ್ಸ್ ತೆಗಿಲಿಲ್ಲ ಅಂದರೂ ಕೂಡ ರನ್ ಕಂಟ್ರೋಲ್ ಮಾಡಿದ್ದಾರೆ. ಎಲ್ಲದರಲ್ಲೂ ಕೂಡ ಅವರವರ ಒಂದು ಕೊಡುಗೆ ಏನಿದೆಯಲ್ಲ ಅದನ್ನು ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ. ಅದು ಎಲ್ಲರೂ ಕೂಡ ಒಂದು ಒಳ್ಳೆ ಫಾರ್ಮ್ನಲ್ಲಿ ಇರೋದ್ರಿಂದ ಈ ತಂಡ ಒಂದು ಸ್ವಲ್ಪ ಬಲಾಢ್ಯವಾಗಿ ಕಾಣಿಸ್ತಾ ಇದೆ. ಅದು 17 ವರ್ಷ ಅಲ್ಲ. ಪ್ರೇಮ್ ಹೇಳ್ತಾ ಇದ್ದಾರೆ 18ರ ಲಕ್ ಯಾಕೋ ಒಲಿತಾ ಇದೆ. ನಿನ್ನೆ ನನಗೆ ಗೊತ್ತಿರಲ್ಲ, ಪ್ರೇಮ್ ಹೇಳಿದ ಮೇಲೆ ಗೊತ್ತಾಯಿತು 18 ಡೇಟ್. ಇದು ಒಂದು ಬಂತಲ್ಲ, 18ನೇ ಸೀಸನ್ನು. ಕೊಹ್ಲಿ ಬೇರೆ ರಿಟೈರ್ಮೆಂಟು, ಅವ್ರಿಗೆ ಗಿಫ್ಟ್ ಕೊಡಬೇಕು, ಅದು ಏನೇನೋ ಇದೆ. ಅದ್ರ ಜೊತೆಗೆ ಪ್ರಕೃತಿನೂ ಕೂಡ ಹಕ್ಕಿಗಳ ರೂಪದಲ್ಲಿ ಬಂದು ವಿಶ್ ಬೇರೆ ಮಾಡಿ ಹೋಗಿದೆ. ಎಲ್ಲವೂ ಕೂಡ RCB ಪರವಾಗಿ ಒಲಿತಾ ಇದೆ. ಈ ಸರಿ ಮಾತ್ರ ಪ್ರತಿ ಸರಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲೋ ಥರ ಹೇಳ್ತಿದ್ದೆ ನಾನು ಕೂಡ, ಈ ಸರಿ ಕಪ್ ನಮ್ಮದೇ ಅಂತ. ಬಟ್ ಈ ಸರಿ ಎದೆ ತಟ್ಟಿ ಹೇಳ್ತೀನಿ, ಈ ಸರಿ ಮಾತ್ರ ಕಪ್ ನಮ್ಮದೇ ಅಂತ ಹೇಳಿ. ಎಸ್ ಸರ್. ಇನ್ನು ಪ್ರೇಮ್ ಸರ್, ಪ್ರತಿ ಸಲ ಕೂಡ ಈ RCB ತಂಡ ಅಂತ ಬಂದರೆ ಆಡ್ದವ್ರನ್ನೇ ಮತ್ತೆ ಆಡಿಸ್ತಾ ಇದ್ರು ಪ್ರತಿ ಮ್ಯಾಚಲ್ಲೂ ಕೂಡ. ಈ ಸಲ ಚೇಂಜಸ್ ಮಾಡ್ತಾ ಇದ್ದಾರೆ, ಬೇರೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಈ ಥರ. ಸೊ ಇದು ಎಲ್ಲೋ ಒಂದು ಕಡೆ ಪ್ಲಸ್ ಆಗ್ತಿದೆಯಾ ಅಂತ? ನಿಜ ಮೇಡಮ್. ಮ್ಯಾನೇಜ್ಮೆಂಟಲ್ಲಿ ಒಬ್ಬ ಅಲ್ಲಿ ಆ ಗ್ರೌಂಡಲ್ಲಿ ಆಡಿರೋ ಪ್ರತಿಭೆ ಅಥವಾ ಆ ಗ್ರೌಂಡಲ್ಲಿ ಆಡಿರೋ ಪ್ಲೇಯರ್ನ ನಾವು ಟೀಮ್ ಮೆಂಟರ್ ಆಗಿ ಇಟ್ಕೊಂಡೋಗು ಅಥವಾ ಕೋಚ್ ಆಗಿ ಇಟ್ಕೊಂಡೋಗು, ಇವೆಲ್ಲ ಸಾಧ್ಯತೆಗಳಿರ್ತವೆ. ನಾವು ಬೇರೆ ದೇಶದ ಕೋಚ್ನ ಮೆಂಟರ್ನ ನಂಬ್ಕೊಂಡು RCB ಕೂತಾಗ ಏನಾಗುತ್ತೆ, ಅವರು ಅವ್ರ ದೇಶದ ಆಟಗಾರಗಳಿಗೆ ಮಣೆ ಆಗ್ತಾರೆ. ಹಿಂದೆ ಆಗಿರೋದೆಲ್ಲ ಹಾಗೇನೆ. ನಾವು ಸಾಕಷ್ಟು ಆಟಗಾರರು ಅವ್ನು ಫೇಲ್ಯೂರ್ ಆಗಲಿ ಏನಾಗಲಿ 11 ಬಳಗ ಒಮ್ಮೆ ಪಿಕ್ಸ್ ಆಯ್ತು ಅಂದ್ರೆ RCBದು ಪಿಕ್ಸ್ ಅದೇ ಇರ್ತಾ ಇತ್ತು. ಈಗ ನೋಡಿ ಎಷ್ಟು ಮಿರಾಕಲ್ ಆಗಿ ಆಡಿಸ್ತಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಇಂಪ್ಯಾಕ್ಟ್ ಪ್ಲೇಯರ್ನೇ, ಪ್ರಮುಖ ಪ್ಲೇಯರ್ನೇ ಕೂರಿಸಿರ್ತಾರೆ ನಮಗೆ. ಅದಾದ್ಮೇಲೆ ಒಬ್ಬ ಬೌಲರ್ನ ಬಳಸ್ಕೋತಾರೆ. 12 ಜನ ಪ್ಲೇಯರ್ ಬಳಸಿದಂಗೆ ನೀಟಾಗಿ ನೋಡಿ. ಪಡಿಕಲ್ ಆಡಿರೋದೆಲ್ಲ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿನ, ಅಲ್ಲಿ ಒಬ್ಬ ಬದಲಿ ಬೌಲರ್ ಸಿಗ್ತಾರೆ ನಮಗೆ. ಒಂದು ವೇಳೆ ನೋಡಿ, ಇವಾಗ ನಾವು ಹೆಜಲ್ವುಡ್ ಇಲ್ಲ ಅಂದ್ರೆ ಗೆಲ್ಲಲ್ಲ ಅನ್ನೋ ಸಿಚುಯೇಷನ್ ಏನು ಈ ಸರಿ ಬೇಡ ಅಂತ ಮತ್ತೊಬ್ಬ ಬೌಲರ್ ಕೂಡ ಇದ್ದಾರೆ ನಮ್ಮಲ್ಲಿ, ಆಡಿಸ್ಬೋದು ಅಂತ. ಎನ್ಲುಗ್ಗಿ ಗಿಣಿ ಕೂಡ ತುಂಬಾ ಚೆನ್ನಾಗಿ ಆಡಿ ಮ್ಯಾಚ್ನ ವಿನ್ ಮಾಡಿಸ್ಕೊಟ್ರು. ನಾವಿಲ್ಲಪ್ಪ ಚಹಲ್ ಇಲ್ಲ ಹೋದ್ಮೇಲೆ ನಮಗೆ ಒಬ್ಬ ಒಳ್ಳೆ ಸ್ಪಿನ್ನರ್ ಸಿಗ್ಲಿಲ್ಲ, ನಾವು ಹಂಗಾಗಿ ಸೋಲ್ತಿದ್ದೀವಿ ಅಂತ ಒಪ್ಕೋತಾ ಇದ್ದೀವಿ. ಕೃಣಾಲ್ ಪಾಂಡ್ಯ ಬಂದ್ರು,
ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡಿದ್ರು. ಪರ್ಸ್ನಲಿ ಅವ್ರಿಗೆ RCB ಅಭಿಮಾನಿಗಳನ್ನ ನೋಡಿ ಭಾವುಕರಾಗ್ಬಿಟ್ಟವ್ರು ಒಂದು ಕಪ್ ಕೊಡ್ಬೇಕಂತ. ಹಂಗೆ ವೇರಿಯೇಷನ್ ಇದೆ. ನಮ್ಗೆ ಓಪನಿಂಗ್ ಒಂದು ಹೋಗ್ಬಿಟ್ರೆ ಆಗಲ್ಲ, ಬೌಲಿಂಗೇ ಮಾಡಲ್ಲ ಅಂತ ಇತ್ತು ನೀವು ಹೇಳ್ದಾಗಿನ, ಅವರು ತುಂಬಾ ಕಳಪೆ ಪ್ರದರ್ಶನ ಅಂತ. ಈ ಸಾರಿ ಆ ಥರದ್ದೊಂದು ಮಾತೇ ಇಲ್ಲ. ನಾವು ಬೇರೆ ಬೇರೆ ಬೌಲರ್ನ ಆಡಿಸ್ತಾ ಇದ್ದೀವಿ, ಬೇರೆ ಬೇರೆ ಬ್ಯಾಟ್ಸ್ಮನ್ ಆಡಿಸ್ತಾ ಇದ್ದೀವಿ. ಒಂದ್ ಕಡೆಗೆ ಓಪನಿಂಗ್ ತುಂಬಾ ಸ್ಟ್ರಾಂಗ್ ಆಗಿದ್ರೆ, ಒಂದ್ ವೇಳೆ ಓಪನಿಂಗ್ ಕುಸಿತ ಕಂಡ್ರು ಕೂಡ ನೋಡಿ ಅವತ್ತು ಕೃಣಾಲ್ ಪಾಂಡ್ಯ ಆ ಬ್ಯಾಟಿಂಗ್ ಅಲ್ಲಿ ಅದ್ಭುತವಾಗಿ ಮಿಂಚಿದ್ರು ಅಲ್ಲ. ಯಾಕೆಂದ್ರೆ ಹೋಯ್ತು ಟೀಮ್ RCB ಫುಲ್ ಕೊಲ್ಯಾಪ್ಸ್ ಆಯ್ತು ಅನ್ನೋ ಟೈಮಲ್ಲಿ ಅವ್ರು ಎದ್ದು ಬರ್ತಾರೆ. ನಂತರ ನಮಗೆ ಹಿಟ್ಟರ್ ಪ್ಲೇಸ್ ಅಲ್ಲಿ ಮೂರೇ ಬಾಲ್ ಆಡಿದ್ರು, ಟೀಮ್ ಡೇವಿಡ್ ಆಡಿದ್ರು. ಇಲ್ಲಪ್ಪ ಟೀಮ್ ಡೇವಿಡ್ ಒಬ್ಬರೇ, ಅವ್ರಿಗೆ ಏನಾದ್ರು ಆದ್ರೆ ಏನು ಅಂತಿದ್ದೀವಿ, ಅಲ್ಲಿಂದ ಮತ್ತೆ ಒಬ್ಬ ಪ್ಲೇಯರ್ನ ನಾವು ಎತ್ಕೊಂಡ್ಬಂದಿವಿ ಅಲ್ಲೂ ಕೂಡ. ಹಾಗಾಗಿ ಕಂಪ್ಲೀಟ್ ಬ್ಯಾಲೆನ್ಸ್ ಇರೋ ಟೀಮ್. ಈ ಸರಿ ಆ ಥರದ್ದೊಂದು ಚೇಂಜಸ್ ಕಂಡಿದ್ದಕ್ಕೆ ನಾವು ಕಾರ್ತಿಕ್ಗೆ ಆ ಕ್ರೆಡಿಟ್ ಕೊಡ್ಬೇಕಾಗತ್ತೆ ನಾವು. ಎಸ್ ಸರ್, ಇನ್ನು ಇದಿಷ್ಟು RCB ಬಗ್ಗೆ ಆಯಿತು. RCB ಬಗ್ಗೆ ಮಾತಾಡ್ತಾ ಹೋದರೆ ಟೈಮೇ ಸಾಕಾಗಲ್ಲ. ಬಟ್ ನೆನ್ನೆ ಮ್ಯಾಚ್ ಬಗ್ಗೆ ಕೂಡ ಮಾತಾಡಬೇಕು. ನೆನ್ನೆ ಫಸ್ಟ್ ಮ್ಯಾಚ್ ರಾಜಸ್ಥಾನ್ ಹಾಗೂ ಪಂಜಾಬ್ ನಡುವೆ ನಡೆದಿತ್ತು. ರಾಜಸ್ಥಾನ್ ತಂಡ ಹೆಂಗಂದ್ರೆ ಪಾಪ ತುಂಬ ಹತ್ರ ಬಂದು ಸೋಲ್ತಾರೆ, ಚೆನ್ನಾಗಿ ಆಡ್ತಿರ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಮಿಸ್ ಹೊಡೆಯುತ್ತೆ. ಸೊ ನೆನ್ನೆ ಕೂಡ ಹಾಗೆ ಆಯಿತು, 10 ರನ್ಗಳಲ್ಲಿ ಅವರು ಸೋತಿರುವಂಥದ್ದು. ಸೊ ಹೇಗಿತ್ತು ಸರ್ ನೆನ್ನೆ ಮ್ಯಾಚ್? ಈ ಅವ್ರದ್ದು ರಾಜಸ್ಥಾನದ ನೋಡ್ಕೊಂಡ್ಬಿಟ್ರೆ ಅವ್ರ ಮುಖಕ್ಕೆ ಅವರೇ ಉಕ್ಕೊಳ್ಬೇಕು, ಅಷ್ಟು ಕೆಡದಾಗ ಆಡಿದ್ರು. ನಿನ್ನೆ ಚೆನ್ನಾಗಿ ಆಡಿದ್ರು ಅನ್ನೋರು ತುಂಬ ಜನ ಇದ್ದಾರೆ, ಬಟ್ ನಾ ಕೆಡದಾಗ ಆಡಿದ್ರು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಿಮಗೆ ಕೈಲಿ ತಂದು ಕೊಟ್ಬಿಟ್ಟಿದ್ರು ಓಪನಿಂಗ್ ಸ್ಲಾಟ್ನಲ್ಲಿ ಇಬ್ರು ಆಟಗಾರರು. ಈಸಿಯಾಗಿದೆಯಪ್ಪ ಮ್ಯಾಚ್, ಯಾಕಂದ್ರೆ ಪಿಚ್ಚು ಆ ಥರ ಇತ್ತು. ಸಂಜು ಸ್ಯಾಮ್ಸನ್ ಕೊನೆಗೆ ಹೇಳ್ತಾರೆ ಪಿಚ್ ತುಂಬ ಚೆನ್ನಾಗಿತ್ತು, ಬ್ಯಾಟರ್ಗಳಿಗೆ ತುಂಬ ಈಸಿಯಾಗಿ ಬ್ಯಾಟಿಂಗ್ ಬಾಲ್ ಬರ್ತಾ ಇತ್ತು. ಫಸ್ಟ್ ಇನ್ನಿಂಗ್ಸ್ಗಿಂತನೂ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಈಸಿಯಾಗಿ ಬ್ಯಾಟಿಂಗ್ ಮಾಡ್ಬೋದಾಗಿತ್ತು. ಆದರೆ ನಮ್ಮವರೇ ಅವ್ರು ಒಂದು ಮಾತನ್ನ ಹೇಳಿದ್ರು, ಅದು ನನಗೂ ಕೂಡ ಅನಿಸ್ತು. ನಾವು ಯಾವುದೋ ಕಾಂಜಿ ಪಿಂಜಿ ಬ್ಯಾಟ್ಸರ್ಗಳಿದ್ದಾರೆ, ಸೋತ್ವಿ ಅಂತ ಅಂದಿದ್ರೆ ನಾನು ಒಪ್ಕೋತಾ ಇದ್ದೆ. ಬಟ್ ದಿಗ್ಗಜರೇ ಇದ್ರು, ತುಂಬ ಹೊಡಿಬಡಿ ಆಟಗಾರರೇ ಇದ್ರು, ಅವರಿದ್ರೂ ಕೂಡ ನಾವು ಸೋತ್ವಿ ಅನ್ನೋದಕ್ಕೆ ನನಗೆ ತುಂಬ ಬೇಜಾರಿದೆ ಅಂತ ಹೇಳಿ. ನೋಡಿ, ಆ್ಯಸ್ ಅ ಕ್ಯಾಪ್ಟನ್ ಆಗಿ ಬಂದರೂ ಕೂಡ ಅವ್ರ ಲಕ್ ಅಂತೂ ಆಗಲೇ ಇಲ್ಲ. ರಾಹುಲ್ ದ್ರಾವಿಡ್ ಅಂತೂ ತಲೆ ಚೆಚ್ಕೋತಾ ಇದ್ದಾರೆ. ಯಾಕಂದರೆ ಒಂದು 5-6 ಮ್ಯಾಚ್ ಬಂದರು ಗೆದ್ದರು ಅಂದ ತಕ್ಷಣವೇ ಯಾರೋ ಬಂದ ತಕ್ಷಣ ಪಟ್ನ ಕಸ್ಕೊಂಡು ಹೋಗ್ಬಿಡ್ತಾರೆ. ಲಾಸ್ಟ್ 5 ಓವರಲ್ಲೂ ಮ್ಯಾಚ್ ಇತ್ತು. ಓಕೆ, ಇವ್ರು ಮೊದಲು 6 ಓವರಲ್ಲಿ ತುಂಬ ಒಳ್ಳೆ ರನ್ ಬಂತು. ಅದಾದ ನಂತರ 4 ಓವರಲ್ಲಿ ಬೌಂಡ್ರಿಗಳೇ ಬರಲಿಲ್ಲ. ಅದಾದ ನಂತರ ಒಂದು ಚೂರು ಒಳ್ಳೆ ಪಾರ್ಟ್ನರ್ಶಿಪ್ ಆಯಿತು, ಬೌಂಡ್ರಿ ಸಿಕ್ಸರ್ಗಳು ಬಂತು ನಡುವೆ. ಕೊನೆಗೆ 5 ಓವರಲ್ಲೂ ಮ್ಯಾಚ್ ಇತ್ತು. ಆ 5 ಓವರಲ್ಲಿ ಬರೀ 60 ರನ್ ಬೇಕಾಗಿತ್ತು. ಈ T20 ಅಂತಂದ್ರೆ 5 ಓವರ್ 80-100 ಹೊಡೆಯುವಂಥ ಕಾಲ ಇದು. ಅಂಥದ್ರಲ್ಲಿ ಹೆಟ್ಮೇರ್ ಅಂತ ಆಟಗಾರರಿದ್ದಾಗ, ರಿಯಾನ್ ಪರಾಗ್ ಇದ್ದಾಗ, ಧ್ರುವ್ ಜುರೇಲ್ ಇಂಥ ಆಟಗಾರರಿದ್ದರೂ ಕೂಡ ನೀವು ಸೋಲ್ತೀರಿ ಅಂತಂದರೆ ನಿಮಗೆ ದೇವರಾಣಿಗೂ ಲಕ್ ಇಲ್ಲ. ಇವು ರಾಜಸ್ಥಾನದ ಏನು ದೊಡ್ಡ ಹಣೆ ಬರ ಇಲ್ಲ. ಫಸ್ಟ್ ಸೀಸನ್ ಗೆದ್ದವ್ರು ಇವರು, ಅದು ಶೇನ್ ವಾರ್ನ್ ಕ್ಯಾಪ್ಟನಲ್ಲಿ ಇದ್ದಾಗ. ಅದಾದ ನಂತರ ಕ್ವಾಲಿಫೈ ಆಗೋದಕ್ಕೂ ತಿನ್ಕಾಡ್ತಾರೆ. ಅದರ ಜೊತೆಗೆ ಈಸಿಯಾಗಿ ಗೆಲ್ಲುವಂಥ ಮ್ಯಾಚ್ಗಳನ್ನು ಪ್ರತಿ ಸೀಸನಲ್ಲೂ RCB ಥರ ಇವರು ಸೋಲ್ತಾನೆ ಇರ್ತಾರೆ. ನಿನ್ನೆ ಮೇನ್ ಇವರು ಸೋಲಿಗೆ ಕಾರಣ ಇಬ್ಬರನ್ನ ನಾನು ಹೆಸರಿಸ್ತೀನಿ. ಒಂದು ಹೆಟ್ಮೇರ್, ಗೆಲ್ಲುವಂಥ ಚಾನ್ಸಸ್ ಇತ್ತು, ಹೊಡಿಬಡಿ ಆಟಗಾರ. ಇಂಥ ಪೊಸಿಷನಲ್ಲಿ ಇಂಥ ಆಟಗಾರ ಬಂದು ಕೂಡ ಅದನ್ನು ಗೆಲ್ಲಿಸಲಿಲ್ಲ ಅಂದರೆ ಇವರು ಆ್ಯಸ್ ಅ ಫಿನಿಷರ್ ಆಗಿ ಇದ್ದು ಕೂಡ ವೇಸ್ಟು. ಇನ್ನು ಶುಭ್ಮನ್ ದುಬೆ ಏನಕ್ಕಪ್ಪ ಇವನು ತಗೊಂಡಿದ್ದಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಪ್ರತಿ ಒಂದು ಮ್ಯಾಚ್ ಆದರೂ ಗೆಲ್ಲಿಸಿದ್ದು ಇವನು, ಒಂದು ಮ್ಯಾಚೇ ಚೆನ್ನಾಗಿ ಆಡಿಲ್ಲ, ಏನೂ ಇಲ್ಲ. ಆದರೂ ಪದೇ ಅವಕಾಶವನ್ನು ಕೊಡ್ತಾ ಇದ್ದಾರೆ. ನನಗನ್ನಿಸಿದ ಮಟ್ಟಿಗೆ ಈ ಇಬ್ಬರೇ ಒಂದು ಸೋಲಿಗೆ ಕಾರಣ. ಇನ್ನು ಖಂಡಿತವಾಗ್ಲೂ ಇವರ ಪಂಜಾಬ್ ಬ್ಯಾಟಿಂಗ್ಗೆ ಬಂದರೆ ಖಂಡಿತವಾಗ್ಲೂ ನೆಹಲ್ ವಧೇರನ್ನ ಮೆಚ್ಚಲೇಬೇಕು. ಆರಂಭದಲ್ಲಿ ವಿಕೆಟ್ಗಳನ್ನು ಹೋದರೂ ಕೂಡ ಈ ತಂಡ ಒಂದು ಒಳ್ಳೆ ಬಿಗ್ ಸ್ಕೋರ್ 219 ಮಾಡೋದಕ್ಕೆ ಕಾರಣರಾದವರೇ ಅವರು. ಅದರ ಜೊತೆಗೆ ಶಶಾಂಕ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಕೊಟ್ಟರು. ಶಶಾಂಕ್ ಆರಂಭದಲ್ಲೇ ಹೇಳಿದ್ದಾರೆ, ಈ ಒಂದು IPL ಆರಂಭದಲ್ಲೇ ಪಂಜಾಬ್ ನಂಬರ್ 1 ನಂಬರ್ 2 ಅಲ್ಲೇ ನೀವು ನೋಡ್ತೀರಾ ಅಂಥ ಒಳ್ಳೆ ತಂಡ ಇದೆ ಅಂತ ಹೇಳಿ. ಬಟ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಒಂದು ಇದು ಕೂಡ ಕಪ್ ಗೆದ್ದಿಲ್ಲ. ಪಂಜಾಬ್ಗೂ ಒಂದು ಒಳ್ಳೆಯ ಅವಕಾಶ ಇದೆ, RCBಗೂ ಅವಕಾಶ ಇದೆ, ನೋಡಬೇಕು ಏನಾಗುತ್ತೆ. ಬಟ್ ನಿನ್ನೆ ರಾಜಸ್ಥಾನ ಮಾಡಿದಂತಹ ಎಡವಟ್ಟಿನಿಂದ RCBಗೂ ಸ್ವಲ್ಪ ಲಾಸ್ ಆಯಿತು, ಅದರ ಜೊತೆಗೆ ಅವ್ರಿಗೂ ಲಾಸ್ ಆಯಿತು. ಎಸ್ ಸರ್, ಇನ್ನು ಪ್ರೇಮ್ ಸರ್, ನಿನ್ನೆ ಹರ್ಪ್ರೀತ್ ಬ್ರಾರ್ ಅವರ ಒಂದು ಎಫೆಕ್ಟಿವ್ ಬೌಲಿಂಗ್ ಬಗ್ಗೆ ಮಾತಾಡಬೇಕು. ಇದ್ರ ಜೊತೆಗೆ ಪಂಜಾಬ್ ಐ ಥಿಂಕ್ 11 ಇಯರ್ಸ್ ಆದಮೇಲೆ ಅವರು ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾ ಇರೋದು. ಸೊ ಹೇಗಿತ್ತು ನಿನ್ನೆ ಮ್ಯಾಚ್? ನಿಜ ಮೇಡಮ್, ನೀವು ಹೇಳಿದ ಕರೆಕ್ಟ್. 2014 ಬಳಿಕ ಅವರು ಪ್ಲೇ ಆಫ್ ಎಂಟ್ರಿನೇ ಕೊಟ್ಟಿಲ್ಲ ನಮ್ಗೆ. ಅವಾಗ ಮಿಲ್ಲರ್ ಕಿಲ್ಲರ್ ಜೋಡಿ ಇತ್ತಲ್ಲಿ, ಮ್ಯಾಕ್ಸ್ವೆಲ್ ಮಿಲ್ಲರ್ ಮೋಡಿ ಮಾಡ್ತಾ ಇದ್ರು. ಆ ಟೈಮಲ್ಲಿ ಪ್ರೀತಿ ಜಿಂಟಾ ಹುಡುಗರು ಬಂದಿದ್ದು ಬಿಟ್ರೆ ಅದಾದ್ಮೇಲೆ ನೀವು ಹೇಳಿದಂಗೆ 11 ವರ್ಷ ಇದುವರೆಗೂ ಕೂಡ ಕ್ವಾಲಿಫೈ ಆಗಿಲ್ಲ ಅವರು. ಇನ್ನೊಂದು ಕಡೆಗೆ ನೀವು ಹರ್ಪ್ರೀತ್ ಬ್ರಾರ್ ಬಗ್ಗೆ ಹೇಳಿದ್ರಿ. ಹರ್ಪ್ರೀತ್ ಎಂಥ ಒಳ್ಳೆ ಇಂಪ್ಯಾಕ್ಟ್ ಆಗಿ ಬಂದಮೇಲೆ ಅವಕಾಶ ಸಿಕ್ಕಾಗ ಹೇಗೆ ಬಳಸ್ಕೋಬೇಕು ಅನ್ನೋದು. ಯಾವತ್ತೂ ಕ್ರಿಕೆಟ್ ಅಷ್ಟೇ, ಒಬ್ಬ ಪ್ಲೇಯರಿಂದ ನೆಚ್ಕೊಂಡು ಗೆಲ್ತೀನಿ ಅಂದರೆ ವೇಸ್ಟು. ನಾವೀಗ ವೆಸ್ಟ್ ಇಂಡೀಸ್ ಪ್ಲೇಯರ್ ಇಟ್ಕೊಂಡು ಮ್ಯಾಚ್ ಗೆಲ್ತೀವಿ ಅಂತ ಟೀಮಲ್ಲಿ ಉಳಿಸ್ಕೊಂಡು
ಉಳಿಸ್ಕೊಂಡಿರೋ ಆ ತಂಡ ಹೊರಗೆ ಹೋಗಿರೋದ್ರಲ್ಲಿ ನಾವು RR ಕೂಡ ಹೌದು, ಅಲ್ಲಿಂದ KKR ಕೂಡ ಹೌದು. KKR ಅಲ್ಲೂ ಕೂಡ ಸುನಿಲ್ ನರೇನು ಹಾಗೇನೆ ನಮಗೆ ರಸಲ್ ಇದ್ಬಿಟ್ರೆ ವಿನ್ ಆಗ್ಬಿಡ್ತೀವಿ ಅಂದ್ಕೊಂಡ್ರು. ಇಲ್ಲಿ ಕೂಡ ಹೆಟ್ಮೇರ್ನ ಉಳಿಸ್ಕೋತಾರೆ, ಬಟ್ಲರ್ನ ಬಿಡ್ತಾರೆ, ಬೋಲ್ಟ್ನ ಬಿಡ್ತಾರೆ, ಅಲ್ಲೂ ಕೂಡ ಚಹಲ್ನ ಅಂತ ಬೌಲರ್ನ ಬಿಡ್ತಾರೆ. ಇದು ಎಲ್ಲೋ ಒಂದ್ ಕಡೆಗೆ RRಗೆ ಮೈನಸ್ ಆಗುತ್ತೆ. ಬಟ್ ನಿನ್ನೆ ನೋಡಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿರೋ ಹರ್ಪಿತ್ ಬ್ರಾರು ಇನ್ನು ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಎಕಾನಮಿಲಿ ಒಳ್ಳೆ 3 ವಿಕೆಟ್ ತೆಗೆದುಕೊಡ್ತಾರೆ. ಅವರು ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡ್ತಾರೆ. ನೋಡಿ ಅಲ್ಲಿ ನಾಯಕನನ್ನೇ ಹೊರಗಿಟ್ಟು ಅವ್ರನ್ನ ಕಳಿಸ್ತಾರೆ. ಅಂದ್ರೆ ತಂಡ ಅವಾಗ ಈ ವ್ಯಕ್ತಿ ಮೇಲೆ ನಂಬಿಕೆ ಇಡಬಹುದು ಅಂತೇಳಿ ಅಲ್ಲಿ ಚೇಂಜಸ್ ಮಾಡ್ತಾರೆ. ಯಾಕಂದ್ರೆ ಗೆಲುವು ಬೇಕು ಅಂದಾಗ ನಾವು ಕ್ಯಾಪ್ಟನ್ ಹೊರಗಿರ್ಬೇಕಾಗತ್ತೆ. ನಾನೇ ಹೊರಗೆ ಹೋಗ್ಬೇಕು ಅಂದಿಲ್ಲ, ಶ್ರೇಯಸ್ಸರಿ ಅದು ಓಕೆ, ಅವ್ರು ಹೋಗ್ಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಬಿಟ್ಟು ಹೊರಗೆ ಹೋಗ್ತಾರೆ ಅವರು. ಆವಾಗ ತಂಡ ಗೆಲುವಿಗೆ ಏನೆಲ್ಲ ಬೇಕೋ ಮಾಡ್ತಾರೆ. ನೋಡಿ ಒಂದ್ ಕಡೆಗೆ ಅದ್ಭುತವಾಗಿ ಓಪನಿಂಗ್ ಜೋಡಿ ಯಂಗ್ ಪ್ಲೇಯರ್ ಇಬ್ರು ಕೂಡ ಅದ್ಭುತವಾಗಿ ಆಡಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸೆಟ್ ಮಾಡಿಕೊಟ್ಟಿದ್ರು. ಯಾವಾಗೂ ಅಷ್ಟೇ ನಿಮಗೆ ಧ್ರುವ ಜುರೇಲ್ ಮ್ಯಾಚ್ ವಿನ್ ಮಾಡಿಸೋವರೆಗೂ ಬಂದು ಕೈ ಬಿಡ್ತಾರೆ, ಇಲ್ಲ ಪರಾಗ್ ಅದೇ ಕೆಲಸ ಮಾಡ್ತಾರೆ. ಇನ್ನು ಹೆಟ್ಮೇರ್ ಅಂತೂ ವೇಸ್ಟ್. ಅದಾಗಿ ಕೂಡ ಯಾಕೆ ರಾಹುಲ್ ಅವ್ರನ್ನ ಆಡಿಸ್ತಾ ಇದ್ದಾರೆ ರಾಹುಲ್ ದ್ರಾವಿಡ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಆ ಟೀಮಿನ ಆಯ್ಕೆ ಇರ್ಬೋದು, ಮತ್ತೆ ಈಗ ಈ ಬಾರಿ ಆಡ್ತಾ ಇರೋ ಸ್ಟಾರ್ ಪ್ಲೇಯರ್ ಸಂಜು, ಪರಾಗು, ಅಲ್ಲಿಂದ ಹೆಟ್ಮೇರ್, ಇವ್ರು ಯಾರು ಕೂಡ ಡೌನ್ ಆರ್ಡರ್ ಪಾಟೀಲ್ ಹೇಳಿದಂಗೆ ಆಡಿಲ್ಲ. ಅವರೇ ಇಷ್ಟು ಮ್ಯಾಚನ್ನ ಸೋಲ್ಸಿರೋದು. ಓಪನರ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ಎಸ್, ಇನ್ನು ನಿನ್ನೆ ಇನ್ನೊಂದು ಮ್ಯಾಚ್ ಕೂಡ ನಡೀತು, ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಸೊ ನಿನ್ನೆ ಗುಜರಾತ್ ಟೈಟನ್ಸ್ ತಂಡ 10 ವಿಕೆಟ್ಗಳ ಭರ್ಜರಿ ಜಯವನ್ನು ಪಡ್ಕೊಂಡಿರುವಂಥದ್ದು. ಸೊ ನಿನ್ನೆ ಮ್ಯಾಚ್, ಈ ಮ್ಯಾಚ್ ಬಗ್ಗೆ ನೋಡಿ, 200 ಹೊಡೆದ್ರು ಕೂಡ 1 ವಿಕೆಟ್ ಬೀಳ್ದೇನೆ ಒಂದು ಮ್ಯಾಚ್ ವಿನ್ನಿಂಗ್, ಅದೊಂದು ದೊಡ್ಡ ದಾಖಲೆ ಆ್ಯಕ್ಚುಲಿ. ಇಂಥ ಬ್ಯಾಟಿಂಗ್ ಪ್ರದರ್ಶನ ಬಂದಾಗ ಒಂದು ಅವರ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಹೇಗಿರುತ್ತೆ ಅಂದರೆ ಏನು ಬಂದರೂ ಹೊಡಿತೀವಿ ಬಿಡು ಅನ್ನೋ ಥರ ಇದೆ ಖಂಡಿತವಾಗ್ಲು. ನೋಡಿ ರಾಜಸ್ಥಾನದಲ್ಲೂ ಕೂಡ ಹಾಗೆ ಆಗಿತ್ತು. ಜಸ್ವಾಲು ಮತ್ತು ಸೂರ್ಯವಂಶಿ ಎಂಥ ಓಪನಿಂಗ್ ಸ್ಲಾಟ್ನ ಕೊಟ್ಟರು ಅವರು. 6 ಓವರಲ್ಲಿ 90 ರನ್, ನಿಯರ್ 90 ರನ್, 89 ಆಗಿತ್ತು ಅನಿಸುತ್ತೆ. ಅಂಥ ಒಳ್ಳೆ ಪಾರ್ಟ್ನರ್ಶಿಪ್ ಆದರೂ ಕೂಡ ಅವ್ರು ಗೆಲ್ಲೋದಕ್ಕಾಗಲಿಲ್ಲ. ಬಟ್ ಇಲ್ಲಿ ನೋಡಿ ಆ ಪಾರ್ಟ್ನರ್ಶಿಪ್ನ ಮುಂದುವರಿಸ್ಕೊಂಡು ಹೋದರು. ಎಲ್ಲೂ ಕೂಡ ಗುಜರಾತ್ ಸೋಲುತ್ತೆ ಅಂತ ಅನಿಸ್ಲೇ ಇಲ್ಲ. ಅಷ್ಟು ಒಳ್ಳೆಯದು. ಓವರಿಗೆ 10 ಇದನ್ನೇ ರನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಕೊನೆಗೆ ಎಷ್ಟು ಚೆನ್ನಾಗಿ ಫಿನಿಶ್ ಮಾಡಿದರು ಅಂದರೆ ಒಂದು ಬುಕ್ನ ಬರ್ದಂಗಿತ್ತು ಅವ್ರು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್. ಅದರಲ್ಲೂ ಕೂಡ ಸಾಯಿ ಸುದರ್ಶನ್ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಸೀಸನ್ ಫುಲ್ ಆತ ಆಡಿದಂತಹ ರನ್ಸ್ ಇದೆಯಲ್ಲ, ಖಂಡಿತವಾಗ್ಲೂ ಅದು GT ಮೇಲ್ಗಡೆ ಬರೋದಕ್ಕೆ, ನಂಬರ್ 1 ಪೊಸಿಷನಲ್ಲಿ ಇರೋದಕ್ಕೆ ಸಾಯಿ ಸುದರ್ಶನ್ ಕೊಡುಗೆ ತುಂಬ ಚೆನ್ನಾಗಿದೆ. ಅದು ಕೂಡ ನಿನ್ನೆ ಸೆಂಚುರಿ. ಅಂತಹ ಒಂದು ಆಟ ಬಂದಾಗ ಎಂಥ ಮ್ಯಾಚ್ ಆದರೂ ಗೆಲ್ಲುತ್ತೆ. ಒಂದು ಒಳ್ಳೆ ಬೂಸ್ಟಪ್ ಇದೆ ಈ ಒಂದು GTಗೆ ಮತ್ತೊಮ್ಮೆ ಕಪ್ನ ಗೆಲ್ಲೋದಕ್ಕೆ. ನೋಡಿ ಹಾರ್ದಿಕ್ ಪಾಂಡ್ಯ ಬಿಟ್ಟ ಮೇಲೆ ನೆಕ್ಸ್ಟ್ ವರ್ಷನೇ ತುಂಬ ಕಳಪೆ ಆಡಿದರು. ಬಟ್ ಈ ಸರಿ ಅವರು ಕಮ್ ಬ್ಯಾಕ್ ಮಾಡಿದಂಥ ರೀತಿ ಇದೆಯಲ್ಲ ತುಂಬ ಚೆನ್ನಾಗಿದೆ. ಓಪನಿಂಗ್ ಸ್ಲಾಟ್ನ ಅವ್ರನ್ನ ವಿಕೆಟ್ ತೆಗೆದ್ರೆ ಸಾಕಪ್ಪ, ಮುಂದೆ ನಾವು ಗೆಲ್ಬೋದು ಅನ್ನೋವಂಥ ಪೊಸಿಷನ್ಗೆ. ನಾನು ಯಾಕೆ RCBಗೆ ಮೊದಲೇ ಮಾತನಾಡಿದೆ, ಯಾರು ನಮಗೆ ಟಕ್ಕರ್ ಕೊಡ್ಬೋದು ಅಂತಂದಾಗ ಮುಂಬೈ ಎಷ್ಟು ಸ್ಟ್ರಾಂಗ್ ಇದೆಯೋ ಅಷ್ಟೇ ಇವರು ಸ್ಟ್ರಾಂಗ್ ಇದ್ದಾರೆ. ನೋಡಿ ಇವರಿಬ್ಬರು ಹೋದ್ಮೇಲೆ ಬಟ್ಲರ್ ಬರ್ತಾರೆ. ಬಟ್ಲರ್ ಆದಮೇಲೆ ಫಾರಿನರ್ ಪ್ಲೇಯರ್ಗಳು ಹಿಂಗಿದ್ದಾರೆ ಅಂತಂದರೆ ಒಂಥರ ಶಫರ್ಡ್ ಥರ ಬ್ಯಾಟಿಂಗ್ ಬೀಳ್ತಾ ಇದ್ದಾರೆ. GT ಎಲ್ಲ ವಿಧದಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ. ಮತ್ತು ಅದರಲ್ಲೂ ರಶೀದ್ ಖಾನ್ ಅಂತಹ ಒಬ್ಬ ಬೌಲರ್ ನಿಮ್ಮ ತಂಡದಲ್ಲಿದ್ದಾಗ ಆ ತಂಡಕ್ಕಿರುವಂಥ ಬೂಸ್ಟಪ್ ಬೇರೆ ಥರ ಇರುತ್ತೆ. ಬಟ್ಲರ್ ಇರುವಂತಹ ಒಂದು ಪೊಸಿಷನ್ನು ಖಂಡಿತವಾಗ್ಲೂ ಈ ತಂಡ RCBಗೆ ಟಕ್ಕರ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಅದಕ್ಕೆ ನಾನು ಯಾಕೆ ನಂಬರ್ 1 ನಂಬರ್ 2 ಅಲ್ಲೇ ಫಿನಿಶ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ, ಈಗ ಮುಂಬೈ ಇರುವಂಥ ಪೊಸಿಷನ್ನು GT ಇರುವಂಥ ಪೊಸಿಷನ್ಗೆ ನನಗೆ ಯಾಕೋ ಒಂದು ಸ್ವಲ್ಪ ಡಗಡಗನೆ. ಅದೇ ಕಾರಣಕ್ಕಾಗಿ, ಯಾಕಂದರೆ ನಮ್ಮವ್ರು ಏನು ಗೊತ್ತಾ, ತುಂಬ ಹೈಪ್ ಕ್ರಿಯೇಟ್ ಮಾಡಿ ಸೆಮಿಫೈನಲ್ಗೆ ಹೋಗಿ ಗೆದ್ದೇ ಬಿಡ್ತೀವಿ ಅಂತ ಹೋಗಿಬಿಡ್ತಾರೆ. ಅಲ್ಲಿ ಏನೋ ಒಂದು ಎಡವಟ್ಟನ್ನು ಮಾಡ್ಕೊಂಡು ಬಿಡ್ತಾರೆ. ಈ ಸರಿ ಹಂಗೆ ಆಗಲ್ಲ. ಅದು ನಾನು ತುಂಬ ಪ್ರೇರಣೆ ಮಾಡ್ತಾ ಇದ್ದೀನಿ. ಬಟ್ ಎದುರಾಳಿ ತಂಡವನ್ನು ನೋಡಿದರೆ ಒಂದು ಭಯ ಅಂತೂ ಆಗುತ್ತೆ. ನಿನ್ನೆ ಆಟಕ್ಕೆ ಬಂದರೆ ಖಂಡಿತವಾಗ್ಲೂ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವ್ರ ಬ್ಯಾಟಿಂಗೇ ಕಣ್ಮುಂದೆ ಇದೆ. ಅವರು ಯಾರು ಗುಜರಾತ್ನವರು ಆ ಒಂದು ಬ್ಯಾಟಿಂಗ್ ಕಮಾಲ್ ನೋಡೋದಕ್ಕೆ ನಿನ್ನೆ ಎಲ್ಲರೂ ಕೂತ್ಕೊಂಡಿದ್ರು ಅಂತ ಅನಿಸುತ್ತೆ. ಎದುರಾಳಿ ಯಾರಿತ್ತೋ ಇಲ್ವೋ ಅದನ್ನು ನೋಡಲೇ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ ಓಕೆ, ನಮ್ಮ KL ರಾಹುಲ್ ಸೆಂಚುರಿ ಹೊಡೆದ್ರು ಅನ್ನುವಂಥ ನೆನಪಿದೆ. ಅದರ ಜೊತೆಗೆ ಬೇರೆ ಯಾವ ನೆನಪು ನನಗೆ ಡೆಲ್ಲಿಲಿ ಬರ್ತಾನೂ ಇಲ್ಲ. ಅವ್ರ ಬಾಲಿಂಗು ನೆನಪಾಗ್ತಾ ಇಲ್ಲ, ಬ್ಯಾಟಿಂಗ್ ನೆನಪಾಗ್ತಾ ಇಲ್ಲ. ಓನ್ಲಿ ಇವರಿಬ್ಬರೇ ನಿನ್ನೆ ಗೆಲ್ಲಿಸಿದ್ರು, ತುಂಬ ಚೆನ್ನಾಗಿ ಆಡಿದ್ರು ಅನ್ನೋದು ಅಷ್ಟೇ ಇದೆ. ಎಸ್, ಇನ್ನು ಪ್ರೇಮ್ ಸರ್, ನಿನ್ನೆ ಒಂದು ಕಡೆ ಗುಜರಾತ್ ತಂಡ ಹೈಯೆಸ್ಟ್ ಚೇಸಿಂಗ್ ರೆಕಾರ್ಡ್ ಮಾಡಿದ್ರೆ, ಇನ್ನೊಂದು ಕಡೆ KL ರಾಹುಲ್ ಅವರು 8000 ರನ್ಸ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಮೇಡಮ್, ನಿನ್ನೆ ನಮ್ಮ 2 ಕಣ್ಣು ಇಬ್ಬರು ಕನ್ನಡಿಗರ ಮೇಲೆ ಇತ್ತು. ಯಾಕಂದ್ರೆ ಒಂದು ಕಡೆಗೆ ಇಲ್ಲಿ ಪ್ರಸಿದ್ಧ ಕೃಷ್ಣ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಮಿಂಚ್ತಾ ಇದ್ದಾರೆ. ನೋಡಿ ಒಂದೇ ಟೀಮಲ್ಲಿ ಇದ್ದಾರೆ. ಅಲ್ಲಿ ಸಾಯಿ ಸುದರ್ಶನ್ ಹೈಯೆಸ್ಟ್ ರನ್ 609 ರನ್ ಇದ್ರೆ ಇವರು 21 ವಿಕೆಟ್ ತೆಗೆದು ಮುಂಚೂಣಿಯಲ್ಲಿದ್ದಾರೆ. ಒಂದು ತಂಡದಲ್ಲಿ 2 ಕ್ಯಾಪ್ ಇದ್ದಾಗ ಅದು ಟಾಪ್ 1 ಆಗಲಿಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಮತ್ತೆ ಫಾರ್ಮ್ನ ಮೇಂಟೈನ್ ಮಾಡಬೇಕು, ಜೊತೆಗೆ ಮೇಡಮ್ ಮೆಚುರಿಟಿ ಇರಬೇಕು. ನೋಡಿ ಇಲ್ಲಿ ಗಿಲ್ ಮತ್ತು ಸಾಯಿ ಸುದರ್ಶನ್ಗೆ ಇರೋ ಮೆಚುರಿಟಿ ಅಷ್ಟೇ ಸಾಮರ್ಥ್ಯ ಇದೆ ನಮಗೆ SSV ಜೈಸ್ವಾಲ್ಗೆ.
ಎಲ್ಲ ಶಾಟ್ನು ಬಿಗ್ ಹಿಟ್ ಮಾಡಕ್ ಹೋಗ್ತಾರೆ. ಅವ್ರು ಆರಾಮಾಗಿ ಮ್ಯಾಚ್ನ ಇನ್ನೊಂದು ಸ್ವಲ್ಪ ಹೊತ್ತು ಮುಂದೆ ತಗೊಂಡು ಹೋಗ್ಬೋದು. ಆ ಮೆಚುರಿಟಿ ಇವರಿಗಿದೆ ನೋಡಿ. ಇನ್ನೂ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ, ನಿಮಗೆ ಬಟ್ಲರ್ ಇದ್ದಾರೆ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಲ್ಲಿ ರುದ್ರಫೋರ್ಡ್ ಬರ್ತಾರೆ. ಅಷ್ಟೊಂದು ಬಿಗ್ ಹಿಟ್ಟರ್ ತಂಡಗಳಿದೆ. ಕೆಳಗಡೆ ಕ್ರಮಾಂಕದಲ್ಲಿ ಬ್ಯಾಟ್ಸ್ಮನ್ ಯಾರಿದ್ದಾರೆ ಅಂತ ನಮ್ಗೆ ಇವತ್ತಿಗೂ ಜಿಟಿ ಗೊತ್ತಾಗ್ತಿಲ್ಲ. ಈ 3 ಜನ ಅಷ್ಟೇ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಜೊತೆಗೆ ಬೌಲಿಂಗ್ ಪಾಟೀಲ್ ಹೇಳಿದಾಗೆ ರಶೀದ್ ಭಯ ಇದ್ರು ಕೂಡ ರಶೀದ್ಕಿಂತ ಹೆಚ್ಚಾಗಿ ಇಲ್ಲಿ ಫಾರ್ಮ್ ಕಂಡಿದ್ದು ನಮಗೆ ಪ್ರಸಿದ್ಧ ಕೃಷ್ಣ ಅದ್ಭುತವಾಗಿ. ಇನ್ನು ಸಾಯಿ ಕಿಶೋರ್ ಕೂಡ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಟೀಮ್ ಎಫರ್ಟ್ ಇದೆ ಒಂದ್ ಕಡೆಗೆ. ನೀವು ಹೇಳಿದ್ರಿ ಹೈಯೆಸ್ಟ್ ಚೇಜಿಂಗ್, ನಿಜ. ಯಾಕಂದ್ರೆ ಪಾರ್ಟ್ನರ್ಶಿಪ್ ಆರಂಭದಲ್ಲಿ ಬಂದ್ರು ಹೈಯೆಸ್ಟ್ ಚೇಜಿಂಗ್ ಪಾರ್ಟ್ನರ್ಶಿಪ್ ಇವರಿಬ್ಬರದೇ ರೆಕಾರ್ಡ್ ಕೂಡ ಆಗಿದೆ. ಇದನ್ನ ಹೊರತುಪಡಿಸಿದ್ರೆ ನಮಗೆ ಬಾಬರ್ ಅಜಮ್ ಮತ್ತೆ ರಿಜ್ವಾನ್ ಜೋಡಿದು ಒಂದಿದೆ, ಅದು ಸೆಕೆಂಡ್ ಹೈಯೆಸ್ಟ್ ಇದೆ. ಇವ್ರದೇ ಕೂಡ ಅದರಲ್ಲಿ ಅದ್ಭುತವಾಗಿರುವಂತ ಫಾರ್ಮ್. ಇನ್ನೊಂದ್ ಕಡೆಗೆ ನಮ್ಮ ಕನ್ನಡಿಗರ ಸಾಧನೆ ಬಗ್ಗೆ ಮಾತಾಡಲೇಬೇಕು. 8,000 ಹೈಯೆಸ್ಟ್ ಅಂದ್ರೆ ಕಡಿಮೆ ಇನ್ನಿಂಗ್ಸ್ ಅಲ್ಲಿ ಹೊಡೆದಿರೋದ್ರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಇದ್ರಿ ಇಷ್ಟು ದಿನ. ಆ ವಿರಾಟ್ ಕೊಹ್ಲಿ ಒಂದು ಸಾಧನೆ ಇತ್ತದು. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ 224 ಇನ್ನಿಂಗ್ಸ್ ಅಲ್ಲಿ 8,000 ರನ್ ಬಾರಿಸಿದ್ರು. ಬಟ್ ಈಗ ನಮ್ಮ KL ರಾಹುಲ್ ಕೇವಲ 224 ಇನ್ನಿಂಗ್ಸ್ ಅಲ್ಲಿ ಆಡಿದ್ದಾರೆ. ಯಾಕಂದ್ರೆ ನಮ್ಮ ಕೊಹ್ಲಿ 243 ಇನ್ನಿಂಗ್ಸ್ ಅಲ್ಲಿ ದಾಖಲೆ ಮಾಡಿದ್ರೆ, ಕೇವಲ ಇವರು 224 ಇನ್ನಿಂಗ್ಸ್ ಅಲ್ಲಿ ಮಾಡಿರೋದ್ರಿಂದಾಗಿ ಇದು ಇಂಡಿಯನ್ ಪರವಾಗಿ ಅತಿ ವೇಗದಂತ ದಾಖಲೆ ಆಗುತ್ತೆ. ಅದೇ ನೀವು ವಿಶ್ವ ದಾಖಲೆ ಅಂತ ನೋಡೋದಾದ್ರೆ ಅದು ಕ್ರಿಸ್ ಗೇಲ್ ಹೆಸರಲ್ಲಿದೆ. ಕ್ರಿಸ್ ಗೇಲ್ ಅತ್ಯಂತ ವೇಗದಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಕ್ರಿಸ್ ಗೇಲ್ ಕೇವಲ 213 ಇನ್ನಿಂಗ್ಸ್ ಅಲ್ಲಿ ಆ ದಾಖಲೆ ಮಾಡಿದ್ರೆ. ನಂತರ ಸೆಕೆಂಡ್ ಪ್ಲೇಸ್ ಅಲ್ಲಿ ಅಗೇನ್ ಬಾಬರ್ ಅಜಮ್ ಬರ್ತಾರೆ. ಬಾಬರ್ ಅಜಮ್ ಕೂಡ 218 ಇನ್ನಿಂಗ್ಸ್ ಅಲ್ಲಿ ಮಾಡಿದ್ರೆ. 3ನೇ ಪ್ಲೇಸ್ 224 ನಮ್ಮ KL ರಾಹುಲ್. ನಂತರ 244 ನಮ್ಮ ಕೊಹ್ಲಿ ಬರ್ತಾರೆ. ಅದಾದ ನಂತರ ಮತ್ತೆ ಪಾಕಿಸ್ತಾನದ ರಿಜ್ವಾನ್ ಬರ್ತಾರೆ. ಹೀಗಾಗಿ ಅದ್ಭುತ ಸಾಧನೆಯನ್ನ KL ರಾಹುಲ್ ಮಾಡಿದ್ರು. ಒಂದ್ ಕಡೆಗೆ ಡೆಲ್ಲಿ ಮೈನಸ್ ನೋಡ್ಬೇಕು ಮೇಡಮ್. ಅದ್ಭುತವಾದಂತ ಪಿಚ್ ಅಲ್ಲಿ ಆ ಪವರ್ ಪ್ಲೇ ಪಾಟೀಲ್ ರನ್ನೇ ಬರಲಿಲ್ಲ. ತುಂಬಾ ಹೆಣಗಾಡ್ತಾ ಇದ್ರು. ಯಾಕಂದ್ರೆ 200+ ರನ್ ಕೊಡ್ಬೋದಾಗಿತ್ತು, ಬಟ್ ರನ್ ಬರಲಿಲ್ಲ. ಏನೋ KL ರಾಹುಲ್ ಅವರು ಅದ್ಭುತವಾಗಿ 5ನೇ ಸೆಂಚುರಿ ಏನ್ ಬಾರಿಸ್ತಾರೆ. ಈ ಸೆಂಚುರಿಯಿಂದಾಗಿ ಒಂದಿಷ್ಟು ಮಾನ ಮರ್ಯಾದೆ ಉಳಿತು. 199 ರನ್ ಬಂತು 3 ವಿಕೆಟ್ಗೆ. ಅದೇ ಅವರು ಒಂದು ಸ್ವಲ್ಪ ಪ್ಲಸ್ ಇದ್ದಿದ್ರೆ. ಇನ್ನೊಂದ್ ಕಡೆ ಮೈನಸ್ ಅಂದ್ರೆ ನಮಗೆ ಆಸ್ಟ್ರೇಲಿಯನ್ ಪ್ಲೇಯರ್ಗಳು ಎಷ್ಟು ಹೆಲ್ಪ್ ಅಷ್ಟೇ ಮೈನಸ್ ಕೂಡ. ನೋಡಿ ನಮಗೆ ಮಿಚೆಲ್ ಸ್ಟಾರ್ಕ್ ಇಂಪಾರ್ಟೆಂಟ್ ಟೈಮಲ್ಲಿ ಕೈ ಕೊಟ್ಟರು. ಬೇರೆ ಎಲ್ಲ ಪ್ಲೇಯರ್ ಬಂದ್ರು ಅವ್ರು ಬಂದಿಲ್ಲ. ಒಂದ್ ಕಡೆಗೆ ಅವರ ಬೌಲಿಂಗ್ ಕುಸಿತಕ್ಕೆ ಅದು ಕಾರಣ ಅಂತ ಅನ್ಸುತ್ತೆ ನನಗೆ. ಎಸ್ ಸರ್. ಇನ್ನು ಪಾಟೀಲ್ ಸರ್, ಡೆಲ್ಲಿ ಅಂತ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಬರ್ತಿದ್ರು. ಒಂದು ಮ್ಯಾಚ್ ಕೂಡ ಸೋಲ್ತಾ ಇರ್ಲಿಲ್ಲ. ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಸೋಲ್ತಾ ಬರ್ತಿದ್ದಾರೆ. ಸೊ ಏನ್ ಮೈನಸ್ ಆಗ್ತದೆ, ಎಲ್ಲಿ ಇಡುತ್ತಿದ್ದಾರೆ? ಏನು ಓವರ್ ಕಾನ್ಫಿಡೆನ್ಸ್ ಹೆಂಗೆ? ಅವ್ರು ಏನು ಈ ಕೊಹ್ಲಿನ ತಗೊಂಡೋಗಿ ಆಡಿಸಿದ್ರು ಗೆಲ್ಲಲ್ಲ ಅನಿಸ್ಬಿಟ್ಟೈತೆ ನನಗಂತೂ. ಡೆಲ್ಲಿ ನೋಡಿ ಆರಂಭದಲ್ಲಿ ನಾವೇ ಅನ್ಕೋತಾ ಇದ್ವಿ ಇದು ಪ್ಲೇ ಆಫಿಗೆ ಫಿಕ್ಸ್ ಆಗುತ್ತೆ ಅಂತ. ಯಾಕಂದ್ರೆ ಟಾಪ್ ಹಾಫ್ ಜರ್ನಿ ಮುಗಿದಾಗ ಟಾಪ್ 1 ಇದ್ರು ಅಂಕಪಟ್ಟಿಯಲ್ಲಿ ಎಲ್ಲ ಮ್ಯಾಚ್. ಏನು ನನಗೂ ಶಾಕ್ ಆಗಿತ್ತು, ಏನಿದು ಡೆಲ್ಲಿ ಈ ಥರ ಆಡ್ತಾ ಇದೆಯಲ್ಲ ಅಂತ ಹೇಳಿ. ಬಟ್ ಅವ್ರ ಹಣೆ ಬರೋಣ ಮತ್ತೆ ವಾಪಸ್ ಇಲ್ಲಪ್ಪ ನಾವೆಲ್ಲ ಕನ್ಫ್ಯೂಷನಲ್ಲಿ ಗೆದ್ದಿದ್ದು, ಬಂದಿದ್ದೀವಿ, ಕೆಳಗೆ ಬರ್ತೀವಿ ಅಂತ ಹೇಳಿ ಬಂದರು ಅಂತ ಅನಿಸುತ್ತೆ. ಡೆಲ್ಲಿಯವ್ರು ಏನು ಗೊತ್ತಾ, ಬ್ಯಾಟಿಂಗ್ನಲ್ಲಿ ಒಬ್ಬರೇ ಆಡ್ತಾರೆ. ಪ್ರತಿ ಮ್ಯಾಚ್ ತೆಗೆದು ನೋಡಿ ನೀವು, ಒಬ್ಬರು ಆಡ್ತಾರೆ, ಉಳಿದವರೆಲ್ಲ ಸೈಲೆಂಟು. ಇನ್ನು ಬಾಲಿಂಗ್ನಲ್ಲಿ ವಿಕೆಟ್ಸ್ ಬಂದರೆ ಬ್ಯಾಟಿಂಗ್ ಆಗ್ತಾಯಿಲ್ಲ, ಬ್ಯಾಟಿಂಗ್ನಲ್ಲಿ ಚೆನ್ನಾಗಿ ಬಂದರೆ ಬಾಲಿಂಗ್ ಆಗ್ತಾಯಿಲ್ಲ. ನಿನ್ನೆ ವರ್ಸ್ಟ್ ಅಂದರೆ ವರ್ಸ್ಟ್ ಬಾಲಿಂಗ್. ಒಬ್ಬರಾದರೂ ವೇರಿಯೇಷನ್ನ ಬಾಲಿಂಗ್ನ ಮಾಡಿದ್ರ, ವೈಡ್ ಯಾರ್ಕರ್ನ ಹಾಕೋದಕ್ಕೆ ಪ್ರಯತ್ನ ಪಟ್ರ, ಸ್ಲೋ ಬಾಲಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ರ. ಎಲ್ಲರೂ ಕೂಡ ಲೆಂತ್ ಬಾಲ್ನೇ ಟ್ರೈ ಮಾಡಿದ್ರು, ಎಲ್ಲರೂ ಕೂಡ ಸ್ಲಾಟಲ್ಲೇ ಬಾಲ್ ಕೊಟ್ಟರು. ನೋಡಿ ಅವಶ್ಯಕತೆ ಬಿದ್ದಾಗ ಪ್ರತಿ ಓವರ್ನಲ್ಲೂ ಕೂಡ ಬೌಂಡ್ರಿ ತೊಗೊಂಡಿದ್ದಾರೆ ಈ ಇಬ್ಬರು ಜೋಡಿ. ಯಾರು ಶುಭ್ಮನ್ ಗಿಲ್ ಆಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು. ಇಂಥ ವರ್ಸ್ಟ್ ಬಾಲಿಂಗ್ ಇದ್ದಾಗ ಖಂಡಿತವಾಗ್ಲೂ ಡೆಲ್ಲಿ ನನಗನ್ಸಿದ ಮಟ್ಟಿಗೆ ಪ್ಲೇ ಆಫ್ಗೆ ಬಂದರೂ ಅವ್ರ ಅರ್ಹತೆ ಮೀರಿ ಬಂದಿದ್ದಾರೆ ಅಂತ ಅನ್ಕೊಂಡ್ಬಿಡ್ತೀನಿ. ಮುಂಬೈ ಚೆನ್ನಾಗಿ ಆಡ್ತಾ ಇದೆ. ಮುಂಬೈ ಬಂದರೆ ನನಗೂ ಕೂಡ ಒಂದು ಒಳ್ಳೆ ಕಾಂಪಿಟೇಷನ್ಗೆ ಬಂದರೆ ಓಕೆ. ಇನ್ನು ಲಕ್ನೋ ಬಗ್ಗೆ ಖಂಡಿತವಾಗ್ಲೂ ನನಗೆ ಹೋಪ್ ಇಲ್ಲ, 2ರಲ್ಲಿ 2 ಗೆಲ್ತಾರೆ ಅಂತ ಹೇಳಿ. ಅವ್ರನ್ನ ಒಂದು ಸ್ವಲ್ಪ ನಾನು ದೂರನೇ ಇಡ್ತೀನಿ. ಡೆಲ್ಲಿ ಮತ್ತು ಮುಂಬೈ ಇವು ಎರಡಕ್ಕೂ ಚಾನ್ಸ್ ಇದೆ. ಬಟ್ ಡೆಲ್ಲಿಗೆ ಈಗಿರುವಂಥ ಪೊಸಿಷನ್ ನೋಡಿದರೆ ಬ್ಯಾಟಿಂಗ್ನಲ್ಲಿ ವರ್ಸ್ಟ್. ಎಲ್ಲರೂ ಕೂಡ ಪವರ್ ಪ್ಲೇನಲ್ಲಿ ಹೇಳ್ತಾ ಇದ್ರು ನಮ್ಮ ಪ್ರೇಮ್. ಆರಂಭದಲ್ಲಿ ವಿಕೆಟ್ಸು ಬಿದ್ದಿಲ್ಲ, ತಿನ್ಕಾಡ್ತವ್ರೆ. ಮೊದಲು ಓವರ್ 10 ರನ್ ಬಂತು, ಅದಾದ ನಂತರ ರನ್ನೇ ಹೊಡಿತಾ ಇಲ್ಲ. ಆಮೇಲೆ ಹೊಡಿಯೋಣ ಆಮೇಲೆ ಆ ಟೆಸ್ಟಲ್ಲಿ ಹೊಡಿತಾರಲ್ಲ, ಬರುತ್ತೆ ಬಿಡು ಅಂತ. ಇದು ಟೆಸ್ಟ್ ಅಲ್ಲಪ್ಪ, T20. ಅದು T20 ಈಗ ಚೇಂಜ್ ಆಗಿಬಿಟ್ಟಿದೆ. T20ಯಲ್ಲಿ 160, 180, 190 ಇದು ಯಾವ ಸ್ಕೋರೇ ಅಲ್ಲ. ಈಗ 200+ ಹೊಡೆದ್ರೆ ನೀವು ವಿನ್ನಿಂಗ್ ಚಾನ್ಸಸ್ ಇರುತ್ತೆ. ಇವರು 200 ಕಷ್ಟಪಟ್ಟು ಬಂದರು 199 ತನಕ. ಅದು 220+ ಆಗಬೇಕಾಗಿತ್ತು, ಬಟ್ 199 ತನಕ ಬಂದರು, ತಿನ್ಕಾಡಿದ್ರು. ಅದಾದಮೇಲೆ ಗೆಲ್ತೀವಿ
ಗೆಲ್ತೀವಿ. ನನಗಂತೂ ಶೋರ್ ಇತ್ತು GT ಅವ್ರು ಹೊಡಿತಾರೆ ಅಂತ ಹೇಳಿ. ಆ ಒಂದು ಪಿಚ್ನ ಯಾರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಅರ್ಥೈಸ್ಕೊಳ್ಳಿಲ್ಲ. KL ರಾಹುಲ್ ಕೊನೆ ತನಕ ಇದ್ರೂ ಕೂಡ ಅದು ಅಷ್ಟರ ಮಟ್ಟಿಗೆ ನನಗೆ 199 ಅಷ್ಟರ ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಆ ಒಂದು ಪಿಚ್ಗೆ ಹೋಲಿಸ್ಕೊಂಡ್ರೆ. ಯಾಕಂದರೆ ಆ ಪಿಚ್ ಇರೋದೇ ಫಸ್ಟ್ ಇನ್ನಿಂಗ್ಸ್ ಎವರೇಜ್ 216 ಇದ್ದಾಗ ಒಂದು 213 ಆದರೂ ನೀವು ಟ್ರೈ ಮಾಡಬೇಕು. 200 ಮೇಲೆ ಹೋದಾಗ ಅದು ಎದುರಾಳಿಗೆ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ನೀವು 199ಗೆ ಕುಸಿದು ಬಿದ್ದರೆ ಖಂಡಿತವಾಗ್ಲೂ ಆಗಲ್ಲ. ಈ ಸರಿ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಅಕ್ಷರ್ ಪಟೇಲ್ ಬ್ಯಾಟಿಂಗ್ನಲ್ಲಿ ಸಕ್ಸಸ್ ಆಗಿರ್ಬೋದು, ಆ್ಯಸ್ ಎ ಬಾಲರ್ ಆಗಿ ತುಂಬ ವರ್ಸ್ಟು. ಅದರ ಜೊತೆಲೆ ಮಿಚೆಲ್ ಸ್ಟಾರ್ಕ್ನಂತಹ ಏನು ಹೇಳಬೇಕು, ಇವ್ರಿಗೆ ವಿಶ್ವದ ಶ್ರೇಷ್ಠ ಆಟಗಾರ, ಅದರಲ್ಲಿ ಡೌಟ್ ಇಲ್ಲ. ಹೆದರ್ಕೊಂಡು ಮನೇಲಿ ಕೂತ್ಕೊಳ್ಳೋದು ನನಗೇನು ಇಷ್ಟ ಆಗಲಿಲ್ಲ. ಬರಬೇಕಾಗಿತ್ತು, ಆಡಿಸ್ಬೇಕಾಗಿತ್ತು, ಡೆಲ್ಲಿನ ಗೆಲ್ಸೋದು ಇಂಪಾರ್ಟೆಂಟ್ ಆಗಿತ್ತು, ಬಟ್ ಗೆಲ್ಲಿಲ್ಲ. ನನಗನ್ಸಿದ ಮಟ್ಟಿಗೆ ಇವ್ರ ಮನೆಗೆ ಹೋಗೋದು ಬೆಟ್ರು. ಎಸ್, ಇನ್ನು ಇವತ್ತು ಇನ್ನೊಂದು ಮ್ಯಾಚ್ ಇದೆ. ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್. ಲಕ್ನೋಗೆ ಇದೊಂದು ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇವತ್ತು ನಡೀತಾ ಇರುವಂಥ ಮ್ಯಾಚ್. ಸೊ ಇದ್ರ ಬಗ್ಗೆ ಪ್ರೇಮ್ ಸರ್ ಏನು ಹೇಳ್ತೀರಾ? ಮೇಡಮ್, ಅವರು ಆಡಿರುವಂಥ 5 ಮ್ಯಾಚಲ್ಲಿ 4 ಸೋತು ಮಾನಸಿಕವಾಗಿ ಕುಗ್ಗಿಬಿಟ್ಟಿದ್ದಾರೆ ಅವರು. ಹಾಗಾಗಿ ಅವರು ಇವತ್ತು ರೀಬೌನ್ಸ್ ಆಗೋದು ತುಂಬ ಕಷ್ಟ. ಒಂದು ಕಡೆಗೆ ಪಂತು ನಾಯಕತ್ವದಲ್ಲಿ ಮಿಂಚಬೇಕು, ಅಥವಾ ವೈಯಕ್ತಿಕವಾಗಿ ಏನಾದರೂ ಒಂದಿಷ್ಟು ರನ್ ಹೊಡೆದು ಮುಂದಿನ ಬಾರಿ ನಾನು ಕ್ಯಾಪ್ಟನ್ ಆಗಿದ್ದಕ್ಕೆ ಸಾರ್ಥಕತೆ ಆಯಿತು ಅಂತ ಏನಾದರೂ ಹೇಳಬೇಕು. ಎಲ್ಲ ಫ್ಲಾಪ್ ಆಗಿ ಹೋಗ್ಬಿಡ್ದಿಲ್ಲ. ನಾಯಕನಿಗೆ ಆತ್ಮವಿಶ್ವಾಸನೇ ಇಲ್ಲ. ಯಾರ್ದ ಒಂದು ಫೀಲ್ಡ್ ಸೆಟ್ ಮಾಡ್ಬೇಕಂತ ಹೇಳಿದ್ರು ನಾವು ಕಾನ್ಫಿಡೆಂಟ್ ಆಗಿರ್ಬೇಕಾಗತ್ತೆ. ಅಲ್ಲಿ ನಾವು ರಿಷಬ್ ಪಂತೆಲ್ಲ ಕಾನ್ಫಿಡೆನ್ಸ್ನೇ ನೋಡ್ತಾ ಇಲ್ಲ, ಕನ್ಫ್ಯೂಸ್ಡ್ ಆಗಿರ್ತಾರೆ ಯಾವಾಗೂ ಕೂಡ. ಯಾಕಂತ ಹೇಳಿದ್ರೆ ಒಬ್ಬ ಆಟಗಾರ ಫಾರ್ಮಲ್ಲಿ ಇಲ್ಲ ಅಂತ ಹೇಳಿದಾಗ ಅವನ್ನ ಫೀಲ್ಡಲ್ಲಿ ಅವನು ಇನ್ವಾಲ್ವ್ ಮಾಡಿಕೊಂಡು ಬೇರೆಯವ್ರಿಗೆ ಮೋಟಿವೇಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲು ಅವ್ರು ಫಾರ್ಮ್ ಕಂಡ್ಕೊಳ್ಬೇಕು. ಒಂದು ನಂತರ ಇಬ್ರು ಸ್ಟಾರ್ ಪ್ಲೇಯರ್ನ 3 ಜನ ಸ್ಟಾರ್ ಪ್ಲೇಯರ್ನ ನೆಚ್ಕೊಂಡಿದ್ದಾರೆ. ಡೌನ್ ಆರ್ಡರ್ ಅವರಿಗೆ ಪ್ಲೇಯರ್ಸ್ ಇಲ್ಲ. ನಿಮಗೆ ಎಲ್ಲ ಫಾರಿನ್ ಪ್ಲೇಯರ್ ಮೇಲೆ ನೆಚ್ಕೊಂಡಿದೆ. ಇಂಡಿಯನ್ ಆಟಗಾರ ಯಾರು ಕೂಡ ಅಲ್ಲಿ ಫಾರ್ಮಲ್ಲಿ ಇಲ್ಲದೆ ಇರೋದು ಒಂದು ಅವ್ರಿಗೆ ಮೈನಸ್ ಅಂತ ಹೇಳ್ತೀನಿ. ಇನ್ನೊಂದು ಕಡೆಗೆ ಬೌಲಿಂಗ್ ಕೂಡ ಲಕ್ನೋ ತಂಡದಲ್ಲಿ ಅಷ್ಟೇ ಇದೆ. ಹಾಗಾಗಿನೇ ಸ್ಟಾರ್ ಪ್ಲೇಯರ್ಗಳು ಏನಾದರೂ ನಿಮಗೆ ಪೂರನ್ ಪರ್ಫಾರ್ಮೆನ್ಸ್ ಮಾಡಬೇಕು, ಮಾರ್ಚ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅಗೇನ್ ಮತ್ತೆ ನಾವು ಇಂಡಿಯನ್ ಆಟಗಾರ ಕಡೆಗೆ ಮೊರೆ ಹೋಗ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆಗೆ ಬ್ಯಾಲೆನ್ಸ್ ಇಲ್ಲ ತಂಡ. ಒಂದು ವೇಳೆ ನೋಡಿ, ನಿಮಗೆ ಮಾರ್ಚ್ ಆಡಿದ ದಿನ ಮ್ಯಾಚ್ ಗೆದ್ದಿದೆ, ಪೂರನ್ ಏನೋ ಹಿಟ್ ಮಾಡಿದ ದಿವಸ ಮ್ಯಾಚ್ ಗೆದ್ದಿದೆ ಬಿಟ್ರೆ ನಿಮಗೆ ಲಾಭ ಅಡಮ್ ಅಕ್ರಮ್ ಮತ್ತೆ ಅವರೇ ಆಡಬೇಕಾಗತ್ತೆ. ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಅವ್ರು ಆಡ್ತಿದ್ದಾರೆ. ಅವ್ರನ್ನ ಹೊರತುಪಡಿಸಿರೋ ಒಂದು 3 ಜನನ ಬೇರೆ ಯಾರ್ದು ಪರ್ಫಾರ್ಮೆನ್ಸ್ ಇಲ್ಲ. ಇಂಡಿವಿಜುವಲ್ ಆಗಿ 11 ಜನ ಪ್ಲೇಯರ್ಗಳ ಒಂದು ಕೊಡುಗೆ ಇಲ್ಲ ಅಂತ ಹೇಳಿದಾಗ ಆ ತಂಡ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು ಕಡೆಗೆ ಎಲ್ಲ ಅರ್ಹತೆ ಇದ್ರೂ ಕೂಡ ಸನ್ರೈಸ್ ಹೈದರಾಬಾದ್ ಮಂಕ್ ಆಗಿದೆ. ಅವರು ನಾವು ಏನೋ ಮಾಡಬೇಕು ಅಂತ ಒಂದು ಒಳ್ಳೆ ಆ ತಂಡ ಫ್ರಾಂಚೈಸಿ ಒಳ್ಳೆ ಟೀಮ್ನ ಖರೀದಿ ಮಾಡಿತ್ತು, ಬ್ಯಾಲೆನ್ಸಿಂಗ್ ಆಗಿತ್ತು. ಆಟಗಾರರು ನಾವು ಎಲ್ಲರೂ ಕೂಡ ಹೊಡಿಬಡಿಲಿ ಏನೋ ಪ್ರೂವ್ ಮಾಡಬೇಕು ಅಂತ ಹೋಗಿ ಎಲ್ಲರೂ ಕೂಡ ಫೇಲ್ಯೂರ್ ಆದರು. ಆ ತಂಡ ಈಗ ಇನ್ನೆಂಥ ತಂಡವನ್ನು ನಾವು ಕಟ್ಟಬೇಕು, ಇನ್ನೆಂಥ ಪ್ಲೇಯರ್ನ ಹುಡ್ಕೊಂಡ್ಬರ್ಬೇಕು ಅನ್ನೋ ಕನ್ಫ್ಯೂಷನ್ಗೆ ನಾವು ಕಾವ್ಯ ಮಾರನ್ ತಂದಿಟ್ಬಿಟ್ಟಿದ್ದಾರೆ ಅವರು. ನೋಡಬೇಕು ಕಳೆದ 2 ಪಂದ್ಯ ಇವತ್ತಿಂದ ಇರ್ಬೋದು, ನಮ್ಮ RCB ಮೇಲೆ ಅವ್ರು ಯಾವ ರೀತಿಯಾಗಿ ಒಂದು ಮ್ಯಾಚ್ ಅವ್ರದ್ದು ಇರುತ್ತೆ. ಆ ಒಂದು ಅವ್ರ ಗೇಮ್ ಏನಿದೆ ಅಲ್ವಾ, ಅದು ಮೇ ಬಿ ಅಂಕಪಟ್ಟಿ ಮೇಲೆ ಕೂಡ ಪರಿಣಾಮ ಬೀರ್ಬೋದು. ಆ ಚಾನ್ಸಸ್ ಇರೋದು ಓನ್ಲಿ ನನಗೆ ಸನ್ರೈಸ್ಗೆ ಅನ್ಸುತ್ತೆ ಮೇಡಮ್. ಓಕೆ ಸರ್, ಪಾಟೀಲ್ ಸರ್, ಕೊನೆಯದಾಗಿ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ? ಯಾರು ಗೆಲ್ತಾರೆ ಅಂತ? ಒಂದು ಈ 2 ತಂಡಗಳಿಗೆ ಓವರ್ ಹೈಪ್ ಕೊಟ್ಟಿದ್ದೆ ದೊಡ್ಡ ತಪ್ಪು. ಒಂದು ನೋಡಿ, SRH ಆರಂಭದಲ್ಲೇ ನೋಡಿಬಿಟ್ರೆ ಇವ್ರು ಪಕ್ಕಾ ಫೈನಲ್, ಇವ್ರದ್ದೇನಿತ್ತು ಅಂದರೆ 300+ ಹೊಡೆಯೋದೇ ದೊಡ್ಡ ಟಾರ್ಗೆಟ್ ಆಗಿಬಿಟ್ಟಿತ್ತು. ಆ 300 ಇವ್ರನ್ನ ಹಾಳು ಮಾಡಿದ್ದು. ಎಲ್ಲರೂ ಕೂಡ ನಾನು ಬಿಗ್ ಹಿಟ್ಟರ್ ಅಂತ ಹೋಗ್ತಾರೆ. ಎಲ್ಲರೂ ಕೂಡ ಅಟ್ಟರ್ ಫ್ಲಾಪ್ ಪ್ರದರ್ಶನ. ಆ 300 ರೀಚ್ ಮಾಡೋದಕ್ಕೆ ಪ್ರಯತ್ನ, ಪ್ರತಿಯೊಂದು ಬಾಲು ಕೂಡ ಹಿಟ್ ಮಾಡೋದೇ. ಅದನ್ನು ನೋಡ್ಕೊಂಡು ಆಡುವಂಥದ್ದು ಯಾವ ಒಂದು ಮ್ಯಾಚಲ್ಲೂ ಮಾಡಲಿಲ್ಲ. ಪಾಪ ಕಾವ್ಯ ಮ್ಯಾರನ್ ಕಣ್ಣೀರು ಹಾಕಿ ಕಣ್ಣೀರೇ ಖಾಲಿ ಆಗಿಬಿಟ್ಟಿದೆ ಅನಿಸುತ್ತೆ. ಇವರಂತೂ ಮುಂದಿನ ವರ್ಷನೂ ಇದೇ ಟೀಮ್ ಇಟ್ಕೊಂಡ್ರೆ ಮತ್ತೆ 300ಗೆ ನೋಡ್ತಾರೆ. ಅದ್ರ ಬದಲಾಗಿ ಒಂದು ಸ್ವಲ್ಪ ಚೇಂಜಸ್ನ ಮಾಡಿಕೊಂಡ್ರೆ ಬೆಟ್ರು ಅಂತ ಅನ್ಕೋತೀನಿ. ಇನ್ನು 27 ಕೋಟಿಯ ಮಹಾರಾಜ ಆಡಿದಂಥ ರನ್ ನೋಡಿ, ಇಡೀ ಸೀಸನಲ್ಲಿ ಆಡಿದ್ದೇ 128 ರನ್ನು. ನಮ್ಮ KL ರಾಹುಲ್ ನಿನ್ನೆ ಹೊಡೆದಿದ್ದೆ 114 ರನ್ನು. ನೋಡಿ, ಒಂದೇ ಮ್ಯಾಚಿಗೆ ಹೊಡೆದಿದ್ದಾರೆ. ನಿನ್ನೆ KL ರಾಹುಲ್ ಹೊಡೆಯೋದು ಬಿಡಿ, ಎಲ್ಲರೂ ಕೂಡ KL ರಾಹುಲ್ಗೆ ಸಪೋರ್ಟ್ ಮಾಡೋದಕ್ಕಿಂತ ಈ LSG ತಂಡದ ಓನರ್ಗೆ ಮೆಸೇಜ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡು ನಾನು KL ರಾಹುಲ್ ಅಂತ ಹೇಳಿ. ಒಂದು ಲೆಕ್ಕಾಚಾರದಲ್ಲಿ ಲಕ್ನೋಗೆ ಇನ್ನೂ ಚಾನ್ಸ್ ಇದೆ, 2ರಲ್ಲಿ 2 ಗೆದ್ದರೆ ಚಾನ್ಸ್ ಇದೆ. ಬಟ್ ನೀವು ಪಂತ್ನ ನಂಬ್ಕೊಂಡು ಗೆಲ್ತೀವಿ ಅನ್ನೋದನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದು ವೇಸ್ಟು. ಪೂರನ್ ನೋಡಿ, ಆರಂಭದಲ್ಲಿ ಅವ್ರು ಏನು ರನ್ ಹೊಡಿತಾ ಇದ್ರಲ್ಲ, ಮಕ್ರಮ್ ಆಗಿರ್ಬೋದು, ಪೂರನ್ ಆಗಿರ್ಬೋದು, ಅವಾಗ ವಿನ್ ಜಾಸ್ತಿ ಆಗ್ತಾ ಇದ್ರು. ಅವರಿಬ್ಬರು ಕೂಡ ಯಾಕೋ ಇತ್ತೀಚೆಗೆ ಒಂದು 2-3 ಪಂದ್ಯಗಳಲ್ಲಿ ವೈಫಲ್ಯವನ್ನು ಹೊಂದಿರೋದೇ ಆ ತಂಡಕ್ಕೆ ಮೈನಸ್ ಆಗ್ತಾ ಇದೆ. 2 ತಂಡ ಒಂದು ಒಳ್ಳೆ ಕಾಂಪಿಟೇಷನ್ ಅಂತೂ ಇವತ್ತು ಕೊಡ್ತಾರೆ ಅಂತ ನನಗನ್ಸುತ್ತೆ. ಓಕೆ, ಎಸ್, ಇನ್ನು ಇಷ್ಟೊತ್ತು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿ ಆಗ್ತಿದ್ದಾವೆ. ಲಕ್ನೋ ತಂಡಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಸೊ ಗೆಲ್ತಾರಾ ಹೇಗೆ ಅಂತ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.